ಹೆಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಹೊಸಬ್ರಿದ್ದೀರಾ, ನಾನು ಕನ್ನಡದಲ್ಲಿ ಟ್ಯಾರೋ ಕಾರ್ಡ್ ರೀಡಿಂಗ್ಸ್ ಮಾಡ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಟಾಪಿಕ್ಸ್ ನೀವು ಕಾಮೆಂಟ್ ಸೆಕ್ಷನ್ ಅಲ್ಲಿ ಸಜೆಸ್ಟ್ ಮಾಡಿರೋ ಟಾಪಿಕ್ಸ್ ಆಗಿರುತ್ತೆ. ಸೊ ಇವಾಗಲೇ ಹೋಗಿ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ನೆಕ್ಸ್ಟ್ ಯಾವ ಒಂದು ಟಾಪಿಕ್ ಮೇಲೆ ನಿಮಗೆ ರೀಡಿಂಗ್ ಬೇಕು ಅಂತ. ಡೆಫಿನೆಟ್ಲಿ ಈಚ್ ಅಂಡ್ ಎವ್ರಿ ಕಮೆಂಟ್ಸ್ ನಾನು ಓದ್ತೀನಿ ಆ್ಯಂಡ್ ಮೋಸ್ಟ್ ಆಫ್ ದ ಕಮೆಂಟ್ಸ್ಗೆ ನಾನು ರೆಸ್ಪಾಂಡ್ ಕೂಡ ಮಾಡ್ತೀನಿ. ಇದು ಪೋಲಲ್ಲಿ ಹಾಕಿದ್ದೆ ನಾನು, ಯಾವ ಒಂದು ಟಾಪಿಕ್ ಮೇಲೆ ನೆಕ್ಸ್ಟ್ ನಿಮಗೆ ವಿಡಿಯೋ ಬೇಕು, ಏನ್ರ ಬಗ್ಗೆ ನಿಮಗೆ ಕ್ಯೂರಿಯಾಸಿಟಿ ಇದೆ ಅಂತ ನಿಮ್ಮ ಒಂದು ಚಾಯ್ಸ್ ಮೇಲೆ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಓಕೆ, ಸೊ ಎಸ್, ನಿಮ್ಮ ಕರಿಯರ್ ಆ್ಯಂಡ್ ಫಿನಾನ್ಸ್ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಹೋಗೋದಕ್ಕೂ ಮುಂಚೆ ಯಾರೆಲ್ಲ ಹೊಸಬ್ರದರ, ನಿಮಗೆ 2 ಆಪ್ಷನ್ಸ್ ಇರುತ್ತೆ ಚೂಸ್ ಮಾಡೋದಕ್ಕೆ. ಇದರ್ ಇಮೇಜಸ್ ನ ನೋಡ್ಬಿಟ್ಟು ಚೂಸ್ ಮಾಡ್ಬೋದು, ಇಲ್ಲ ಝೋಡಿಯಾಕ್ ಸೈನ್ ನೋಡ್ಬಿಟ್ಟು ಚೂಸ್ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಗೋ ಫಾರ್ ಇಟ್. ಡಿಸ್ಕ್ರಿಪ್ಷನ್ ಅಲ್ಲಿ ಆಲ್ರೆಡಿ ಟೈಮ್ ಸ್ಟಾಂಪ್ಸ್ ಇದೆ, ಡೈರೆಕ್ಟ್ ಆಗಿ ನೀವು ನಿಮ್ಮ ಆಪ್ಷನ್ಸ್ ನ ಚೂಸ್ ಮಾಡ್ಕೊಬಹುದು. ಅಂಡ್ ಎಟ್ ಎನಿ ಮೂಮೆಂಟ್ ನಿಮ್ಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರಾಯ್ತು. ಅಂಡ್ ಎಟ್ ಎನಿ ಮೂಮೆಂಟ್ ಯಾರಿಗಾರು ಪರ್ಸನಲ್ ರೀಡಿಂಗ್ ಬುಕ್ ಮಾಡಬೇಕು ಅನ್ಸಿದ್ರೆ ಡಿಸ್ಪ್ಲೇ ಆಗ್ತಿರೋ ನಂಬರ್ ಅಥವಾ ಡಿಸ್ಕ್ರಿಪ್ಷನ್ ಇರೋ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರಾಯ್ತು. ಓಕೆ, ಫಸ್ಟಿಗೆ ಕರಿಯರ್ ಅಂಡ್ ಮನಿ ನೋಡೋಣ. ಏನ್ ಬ್ಲಾಕ್ ಮಾಡ್ತಾ ಇದೆ, ಚಾಲೆಂಜಸ್ ಏನ್ ಬರ್ಬೋದು ಅಂತ ನೋಡೋಣ. ಹಿಡನ್ ಸ್ಟ್ರೆಂತ್ ಏನಿದೆ ನಿಮ್ದು ಅಂತ ನೋಡೋಣ. ನೆಕ್ಸ್ಟ್ ಸ್ಟೆಪ್ ಏನ್ ತಗೊಂಡ್ರೆ ಒಳ್ಳೇದು, ನೆಕ್ಸ್ಟ್ 6 months ಅಲ್ಲಿ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಕೂಡ ಹೆಂಗಿರುತ್ತೆ ಅಂತ ಈ ಒಂದು ವಿಡಿಯೋದಲ್ಲಿ ನೋಡೋಣ. ಓಕೆ, ಆಪ್ಷನ್ಸ್ ಇವಾಗ ನಿಮ್ಮ ಕಣ್ಮುಂದೆ ಬರುತ್ತೆ. ಐ ಹೋಪ್ ನೀವೊಂದು ರೈಟ್ ಆಪ್ಷನ್ ಚೂಸ್ ಮಾಡಿದ್ರ ಅಂತ. ಎಗೇನ್ ನಿಮಗೆ ಇಮೇಜಸ್ ಚೂಸ್ ಮಾಡೋದಕ್ಕೆ ಕಷ್ಟ ಆಯ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇದರ್ ಝೋಡಿಯಾಕ್ ಸೈನ್ ಇಲ್ಲ ಡೇಟ್ ಆಫ್ ಬರ್ತ್ ಎರಡರಲ್ಲಿ ಒಂದಿರುತ್ತೆ. ಓಕೆ, ಡೈರೆಕ್ಟ್ ಆಗಿ ಚೂಸ್ ಮಾಡ್ಕೊಬಹುದು. ತಡ ಮಾಡೋದು ಬೇಡ ಗೈಸ್, ನಿಮ್ಮ ರೀಡಿಂಗ್ ಅಲ್ಲಿ ಸಿಗ್ತೀನಿ. ಹೆಲೋ ಗ್ರೂಪ್ 2, ಯಾರೆಲ್ಲ ಫಸ್ಟ್ ಆಪ್ಷನ್ ಅಥವಾ ಫಸ್ಟ್ ಇಮೇಜ್ ನ ಚೂಸ್ ಮಾಡಿದಿರಾ, ಎಸ್ ಗೈಸ್, ಇದಾಗಿರುತ್ತೆ ನಿಮ್ಮ ಒಂದು ರೀಡಿಂಗ್. ಸೊ ಲೆಟ್ಸ್ ಸಿ ನಿಮ್ಮ ಕರಿಯರ್ ಅಂಡ್ ಫಿನಾನ್ಸ್ ಸಿಚುವೇಶನ್ ಬಗ್ಗೆ ಏನೆಲ್ಲ ಮೆಸೇಜಸ್ ಬರುತ್ತೆ ಅಂಡ್ ಏನೆಲ್ಲ ಗೈಡೆನ್ಸ್ ಕೂಡ ಇದೆ, ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಗೈಸ್, ಗ್ರೂಪ್ 1 ಎಟ್ ಎನಿ ಮೂಮೆಂಟ್ ಮುಂಚೆನೆ ಹೇಳ್ದಂಗೆ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮಗೆ ನಿಮ್ಮ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟ್, ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು. ಓಕೆ, ಸೊ ಲೆಟ್ಸ್ ಸಿ ಕರೆಂಟ್ ಸಿಚುವೇಶನ್ ಅಲ್ಲಿ ಏನಾಗ್ತಾ ಇದೆ ಗ್ರೂಪ್ 1 ನಿಮಗೆ ಕರಿಯರ್ ಅಂತ ಬಂದ್ರೆ ಅಂತ. ದೇರ್ ಈಸ್ ಓಕೆ, ಐ ಕ್ಯಾನ್ ಶೋ ದಿಸ್ ಟೆಂಪರೆನ್ಸ್, ಸಾರಿ ಸ್ಟಾರ್. ನನಗೆ ಟೆಂಪರೆನ್ಸ್ ಬರ್ತಾ ಇದೆ, ಐ ಡೋಂಟ್ ನೋ. ಓಕೆ, 9 of Cups, ಬ್ಯೂಟಿಫುಲ್ ಎನರ್ಜಿ, ಟ್ರಸ್ಟ್ ಮೀ, ವೆರಿ ಬ್ಯೂಟಿಫುಲ್ ಎನರ್ಜಿ. ನಿಮ್ಮ ಒಂದು ಕರಿಯರ್ ಅಂಡ್ ಫಿನಾನ್ಷಿಯಲ್ ಕರೆಂಟ್ ಸಿಚುವೇಶನ್ ಅಂತ ಬಂದ್ರೆ ಟ್ರಸ್ಟ್ ಮೀ, ಇಷ್ಟು ಬ್ಯೂಟಿಫುಲ್ ನಂದು ಇಲ್ಲ ಅನ್ಸುತ್ತೆ. ಓಕೆ, ಸೊ ಗ್ರೂಪ್ 1 ವಾಟ್ ಐಮ್ ಸೀಯಿಂಗ್ ಇಸ್, ನೀವೇನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರಿ, ನೀವೇನು ಎಫರ್ಟ್ ಹಾಕ್ತಾ ಇದ್ರಿ ಇಷ್ಟು ವರ್ಷ, ನಿಮ್ಮ ಲಾಂಗ್ ಟರ್ಮ್ ಪ್ಲಾನ್ಸ್ ಕೂಡ ನಿಮಗೆ ಫುಲ್ಫಿಲ್ಮೆಂಟ್ ಮಾಡ್ತಾ ಇರೋದು, ನಿಮ್ಮ ಡ್ರೀಮ್ಸ್ ಕೂಡ ನಿಮಗೆ ಫುಲ್ಫಿಲ್ಮೆಂಟ್ ಮಾಡ್ತಾ ಇರೋದು. ಅಂದ್ರೆ ಏನಾಗುತ್ತೆ ಗೊತ್ತಾ, ಲೈಫಲ್ಲಿ ಒಂದು ಪಾಯಿಂಟ್ ಅಲ್ಲಿ ಏನಾಗುತ್ತೆ, ಒಂದ್ಸತಿ ಬೋರ್ ಅನ್ಸ್ಬಿಡುತ್ತೆ, ಇದು ಏನ್ ಮಾಡ್ತಾ ಇದೀನಿ, ನನಗೆ ಇದರಲ್ಲಿ ಏನು ನನಗೆ ಇನ್ಸ್ಪಿರೇಷನ್ ಸಿಗ್ತಾ ಇಲ್ಲ, ನನಗೆ ಎವ್ರಿ ಡೇ ಮಾಡೋದಕ್ಕೆ ನನಗೆ ಬೇಕಾಗಿರೋ ಎಕ್ಸೈಟ್ಮೆಂಟ್, ಆ ಪೆಟ್ರೋಲ್, ಗಾಡಿಗೆ ಪೆಟ್ರೋಲ್ ಇದೆ ಓಡುತ್ತಲ್ಲ, ಪೆಟ್ರೋಲ್ ಅನ್ನೋದು ಸಿಗ್ತಾ ಇಲ್ಲ, ಬ್ಯಾಟ್ರಿ ಕಂಪ್ಲೀಟ್ ಆಗಿ ಚಾರ್ಜ್ ಆಗ್ತಾ ಇಲ್ಲ, ಆತರ ಒಂದು ಫೀಲ್ ಅಲ್ಲಿ ಇದ್ದವರಿಗೆ ನಾನು ಏನ್ ನೋಡ್ತಾ ಇದ್ದೀನಿ, ನಿಮಗೆ ಒಂದು ಇನ್ಸ್ಪಿರೇಷನ್ ಇದೆ. ಮೇನ್ ಆಗಿ ನಿಮ್ಗೆ ಯಾಕೆ ನಾನು ಈ ಕರಿಯರ್ ಮಾಡ್ತಾ ಇದ್ದೀನಿ, ಓಕೆ ಇವತ್ ನನಗೆ ಬೋರ್ ಆಗ್ಬೋದು, ಬಟ್ ಡೆಫಿನೆಟ್ಲಿ ನಾನು ಎಷ್ಟೇ ದೂರ ಹೋದ್ರು ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪೊಸಿಷನ್, ಈ ಒಂದು ಜಾಬಿಗೆ ನಾನು ಬಂದೇ ಬರ್ತೀನಿ, ಆ ಒಂದು ಥಾಟ್ ಅಂತೂ ಡೆಫಿನೆಟ್ಲಿ ನಿಮಗಿದೆ. ಸ್ಯಾಟಿಸ್ಫ್ಯಾಕ್ಷನ್ ಇದೆ. ನಾನು ಏನ್ ನೋಡ್ತಾ ಇದ್ದೀನಿ ಗೊತ್ತಾ, ತುಂಬಾ ಜನಕ್ಕೆ ದೇರ್ ಇಸ್ ನೋ ಬಿಗ್ ಕಂಪ್ಲೇಂಟ್. ನಿಮ್ಮ ಜಾಬ್ ರಿಲೇಟೆಡ್ ಆಗಿ, ನಿಮ್ಮ ಕರಿಯರ್ ರಿಲೇಟೆಡ್ ಆಗಿ, ನಿಮ್ಮ ಚಾಯ್ಸಸ್ ರಿಲೇಟೆಡ್ ಆಗಿ ನಿಮಗೆ ಯಾವುದೇ ರೀತಿಯಾದ ಕಂಪ್ಲೇಂಟ್ಸ್ ಅನ್ನೋದೊಂದಿಲ್ಲ. ಯಾವುದೇ ರೀತಿಯಾಗಿ ನಿಮಗೆ ರಾಂಗ್ ಡೈರೆಕ್ಷನ್ ಅಲ್ಲಿ ಇದೀನಿ ಅನ್ನೋ ಥಾಟ್ ಇಲ್ಲ. ಎಲ್ಲಿದ್ದೀರಾ, ಖುಷಿಯಾಗಿದ್ದೀರಾ, ಎಲ್ಲಿದ್ದೀರಾ, ಎಲ್ಲೋ ಒಂದ್ ಕಡೆ ನಾನು ಏನ್ ನೋಡ್ತೀನಿ, ನಿಮ್ಮ ಜಾಬ್ ಒಂಥರ ನಿಮ್ದು ಗೋ ಟು ಪ್ಲೇಸ್. ಕರಿಯರ್ ಅಂತ ಬಂದ್ರೆ ಇವಾಗ ಲೈಫಲ್ಲಿ ಬೇರೆ ಒಂದು ಏರಿಯಾ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆಯೋ ಬಿಡ್ತಾ ಇದೆಯೋ ಗೊತ್ತಿಲ್ಲ. ಲೈಕ್ ಎಮೋಷನಲಿ ಹೆಂಗಿದಿರೋ ಗೊತ್ತಿಲ್ಲ, ಲವ್ ಲೈಫಲ್ಲಿ ಹೆಂಗಿದೆಯೋ ಗೊತ್ತಿಲ್ಲ. ಬಟ್ ಜಾಬ್ ಅಂತ ಬಂದ್ರೆ, ಕರಿಯರ್ ಅಂತ ಬಂದ್ರೆ ಒಂಥರ ಹೀಲಿಂಗ್ ಸ್ಪೇಸ್ ಆಗೋಗ್ಬಿಟ್ಟಿದೆ ನಿಮಗೆ.
ಲೈಫಲ್ಲಿ ಏನೇ ಅಪ್ಸ್ ಅಂಡ್ ಡೌನ್ಸ್ ಆದ್ರೂ, ಏನೇ ಡಿಸಪಾಯಿಂಟ್ಮೆಂಟ್ ಆದ್ರೂ, ಒಂದ್ಸತಿ ನೀವು ನಿಮ್ ಕೆಲಸ ಮಾಡೋದಕ್ಕಂತ ಕೂತ್ಕೊಂಡು ನಿಮಗೆ ಸಿಗೋ ಹೀಲಿಂಗ್ ಆಗಿರ್ಬೋದು, ಅದನ್ನ ಸಿಗೋ ನಿಮಗೆ ಇನ್ನರ್ ಪವರ್ ಆಗಿರ್ಬೋದು, ಅದನ್ನ ಸಿಗೋ ನಿಮಗೆ ಪ್ಯಾಷನ್ ಆಗಿರ್ಬೋದು, ನೆಕ್ಸ್ಟ್ ಲೆವೆಲ್ ಅಂತಾನೆ ಹೇಳ್ಬೋದು. ನಿಮಗೆ ಯಾವ ತರ ಗೊತ್ತಾ, ಇವಾಗ ಒಬ್ಬೊಬ್ರಿಗೆ ಥೆರಪಿ ಬೇಕಾಗುತ್ತೆ ಹೀಲಿಂಗ್ ಮಾಡ್ಕೋಬೇಕು ಅಂದ್ರೆ, ಬಟ್ ನಿಮಗೆ ಹೇಗೆ ಗೊತ್ತಾ, ಸುಮ್ನೆ ಹೋಗ್ಬಿಟ್ಟು ವರ್ಕ್ ಮಾಡಿದ್ರೆ ಆಯ್ತು, ಅವತ್ತಿನ ವರ್ಕ್ ಟಾರ್ಗೆಟ್ ನ ಫುಲ್ಫಿಲ್ ಮಾಡಿದ್ರೆ ಆಯ್ತು, ನಿಮ್ಗೊಂಥರ ಥೆರಪಿ ಮುಗಿಸ್ದಂಗೆ. ನಿಮ್ದು ಆ ತರ ನೀವು ವರ್ಕ್ ತರ ತಗೊಂತಾ ಇಲ್ಲ, ಇನ್ಫ್ಯಾಕ್ಟ್ ನೀವು ವರ್ಕ್ ನ ಒಂದು ಹೀಲಿಂಗ್ ಸಬ್ಜೆಕ್ಟ್ ಅನ್ನೋ ತರ ತಗೊಂತಾ ಇದ್ರ. ಗ್ರೂಪ್ 1, ಯು ಆರ್ ವೆರಿ ಹ್ಯಾಪಿ ವೇರ್ ಯು ಆರ್ ಅಂಡ್ ವೇರ್ ಯು ಆರ್ ಗೋಯಿಂಗ್ ಆಲ್ಸೋ. ಆ ತರ ಒಂದು ಸಿಚುವೇಶನ್ ನೋಡ್ತಾ ಇದ್ದೀನಿ. ಫಿನಾನ್ಷಿಯಲಿ ಕೂಡ ವೆರಿ ಪಾಸಿಟಿವ್ ಮೆಸೇಜ್ ಬಂದಿದೆ ಗ್ರೂಪ್ 1. ಫುಲ್ಫಿಲ್ಮೆಂಟ್ ಫೀಲ್ ಆಗ್ತಾ ಇದೆ ನಿಮಗೆ. ಎಲ್ಲೋ ಒಂದ್ ಕಡೆ ನೀವು ಮಾಡ್ತಿರೋ, ಮೇ ಬಿ ನೀವು ಖುಷಿ ಪಟ್ಟು ಮಾಡ್ತಾ ಇದ್ದೀರಾ, ಅಂದ್ರೆ ಏನೋ ನನ್ ದುಡ್ಡಿಗೋಸ್ಕರ ಮಾಡ್ತಾ ಇದೀನಿ ಅನ್ನೋರು ತುಂಬಾ ಜನ ಇರ್ತಾರೆ. ಬಟ್ ನೀವ್ ಯಾವ ತರ ಗೊತ್ತಾ, ಯು ಆರ್ ಡೂಯಿಂಗ್ ಇಟ್ ಫಾರ್ ಯೋರ್ ಹ್ಯಾಪಿನೆಸ್. ಸೊ ಈ ಒಂದು ಕೆಲಸದಿಂದ ಕೂಡ ನೀವು ಏನು ಮನಿ ವೈಸ್ ಕೂಡ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾ ಇಲ್ಲ, ಬಟ್ ಬರ್ತಿರೋ ದುಡ್ಡಲ್ಲಿ ನೀವು ಯು ಆರ್ ಹ್ಯಾಪಿ ಅಂತಾನೆ ಹೇಳ್ಬೋದು. ಮೇ ಬಿ ಇಟ್ಸ್ ಲೈಕ್ ಏನ್ ಗೊತ್ತಾ, ನೀವು ಜಾಬು ಮಾಡ್ತಾ ಇರ್ತೀರಾ, ಅಟ್ ದ ಸೇಮ್ ಟೈಮ್ ನಿಮ್ಮ ಪ್ಯಾಷನ್ ಫಾಲೋ ಮಾಡ್ತಾ ಇರ್ತೀರಾ. ಸೊ ಇಟ್ಸ್ ಲೈಕ್ ಒಂಥರ ಸಮ್ ದಿ ಅದರ್ ವೇ ಯು ಆರ್ ಹ್ಯಾಪಿ. ಕರಿಯರ್ ವೈಸ್ ಅಥವಾ ಫಿನಾನ್ಷಿಯಲ್ ವೈಸ್ ಕೂಡ ಯು ಆರ್ ವೆರಿ ಹ್ಯಾಪಿ. ನಿಮ್ಮ ಬೇಸಿಕ್ ನೀಡ್ಸ್ ಏನಿದೆ ಅದನ್ನ ಫುಲ್ಫಿಲ್ ಮಾಡ್ಕೊಳ್ಳೋದಕ್ಕೆ ಖುಷಿ ಆಗ್ತಾ ಇದೆ. ಫಾರ್ ಅನ್ ಎಕ್ಸಾಂಪಲ್, ಎಷ್ಟೇ ನಿಮ್ಮ ಮನೆಯವ್ರು ನಿಮ್ನ ಡಾಕ್ಟರ್ ಆಗು ಅಂತ ಪುಷ್ ಮಾಡಿದ್ರು, ಎಷ್ಟೇ ನಿಮ್ಮ ಮನೆಯವರು ನಿಮ್ನ ಒಂದು ಪ್ರಾಪರ್ ಕೆಲ್ಸಕ್ಕೆ ಹೋಗು, ಬಟ್ ನಿಮ್ನ ನೀವು ಆಸ್ ಅ ಬಿಸ್ನೆಸ್ ಮ್ಯಾನ್ ನೋಡ್ತಾ ಇದ್ರಿ, ಅಥವಾ ಬಿಸ್ನೆಸ್ ವುಮೆನ್ ಆ ತರ ನೋಡ್ತಾ ಇದ್ರಿ, ಅಥವಾ ಇಂಡಿಪೆಂಡೆಂಟ್ ವುಮೆನ್ ತರ ನೋಡ್ತಾ ಇದ್ರಿ ಅನ್ಸುತ್ತೆ. ಫೈನಲಿ ವೆನ್ ಯು ಡೂ ದಟ್, ಆ ಪಬ್ಲಿಕ್ ಜೊತೆ ಇಂಟರಾಕ್ಷನ್ ಮಾಡೋದು, ಡೀಲ್ ಮಾಡೋದು, ನಿಮಗೆ ಅದರಲ್ಲಿ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕೂಡ ಸಿಗ್ತಾ ಇದೆ. ಅಂಡ್ ಯು ಆರ್ ವೆರಿ ಹ್ಯಾಪಿ. ನಾನು ಏನ್ ನೋಡ್ತಾ ಇದ್ದೀನಿ, ಒನ್ ಥಿಂಗ್ ಗ್ರೂಪ್ 1, ನೀವು ತುಂಬಾ ಇನ್ನೊಬ್ರ ಬಗ್ಗೆ ಕೇರ್ ಮಾಡ್ತಾ ಇಲ್ಲ. ನಿಮ್ಮ ಕಲೀಗ್ಸ್ ಖುಷಿಯಾಗಿದಾರ, ಅಥವಾ ನಿಮ್ಮ ಆಫೀಸಲ್ಲಿ ಎಲ್ರು ನಿಮ್ ಬಗ್ಗೆ ಖುಷಿಯಾಗಿದಾರ, ಎಲ್ಲರಿಗೂ ನಾನು ಓಕೆ ಅನ್ಸ್ತಾ ಇದ್ದೀನ, ಯು ಆರ್ ಲೀಸ್ಟ್ ಬಾದರ್ಡ್. ದ ಥಿಂಗ್ ಈಸ್, ನಿಮಗೆ ಫಸ್ಟ್ ಪ್ರಯಾರಿಟಿ ಬಂದ್ಬಿಟ್ಟು ಈ ಕೆಲ್ಸದಿಂದ ನನಗ್ ಖುಷಿ ಆಗ್ಬೇಕು, ಕೆಲ್ಸದಿಂದ ನನಗೆ ಹ್ಯಾಪಿನೆಸ್ ಸಿಗ್ಬೇಕು. ದಿಸ್ ಇಸ್ ಯುವರ್ ರಿಯಲ್ ಹ್ಯಾಪಿನೆಸ್. ಅಂಡ್ ಆ ಒಂದು ಹ್ಯಾಪಿನೆಸ್ ಫುಲ್ಫಿಲ್ ಆಗ್ತಾ ಇದೆ ಇಲ್ಲಿ. ದಟ್ ಈಸ್ ಆಲ್. ಅದೇ ಒಂದು ಮೇನ್ ಥಿಂಗ್, ಅದೇ ಇಲ್ಲಿ ಮ್ಯಾಟರ್ ಆಗ್ತಾ ಇರೋದು. ಸೊ ಲೆಟ್ ಸಿ, ಈ ಒಂದು ಎಲ್ಲದೂ ಒಂಥರ ಪಾಸಿಟಿವ್ ಆಗಿ ಬರ್ತಾ ಇದೆ. ಬಟ್ ಲೆಟ್ ಸಿ ಇನ್ನು ಏನ್ ಮೆಸೇಜ್ ಇದೆ, ಏನ್ ಬ್ಲಾಕ್ ಮಾಡ್ತಾ ಇದೆ ಅಂತ. ದೇರ್ ಈಸ್ ಬರ್ಡ್ ಫ್ಲೈಯಿಂಗ್, ನ್ಯೂಸ್ ಈಸ್ ಆನ್ ದ ವೇ. ಏನೋ ನ್ಯೂಸ್ ಬರ್ತಾ ಇದೆ. ಐ ನಾಟ್ ಗನ್ ಸೇ ಏನೋ ಬ್ಯಾಡ್ ನ್ಯೂಸ್ ಆ ತರ ಅಲ್ಲ, ಬಟ್ ಸಮ್ ಚಾಲೆಂಜಿಂಗ್ ನ್ಯೂಸ್ ನಿಮ್ಗೆ ವೆರಿ ಸೂನ್ ಬರೋ ಪಾಸಿಬಿಲಿಟಿ ಇದೆ. ಅದು ಫ್ಲೈ ಮಾಡ್ತಾ ಇರೋದು ನೋಡಿದ್ರೆ, ಮೇ ಬಿ ಇವಾಗ ನೀವೇನೋ ಕಂಫರ್ಟ್ ಝೋನ್ ಅಲ್ಲಿ ಇರ್ತೀರಾ, ಮೇ ಬಿ ನಿಮ್ಗೆ ಪೊಸಿಷನ್ ಚೇಂಜ್ ಮಾಡ್ಬೋದು, ಅಥವಾ ರಿಲೊಕೇಶನ್ ಮಾಡ್ಬೋದು ಇನ್ನೊಂದ್ ಕಡೆ. ಆಲ್ ಆಫ್ ಅ ಸಡನ್ ನೀವು ಏನೋ ಒಂದು ವಿಚಾರಕ್ಕೆ ಬೇರೆ ಕಡೆ ಹೋಗ್ಬೇಕಾಗಿ ಬರ್ಬೋದು. ಏನೋ ಇಷ್ಟ ದಿನ ಕಾನ್ಸ್ಟೆಂಟ್ ಆಗಿ ಏನೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರಿ, ಬಟ್ ಏನೋ ಒಂದು ಸಿಚುವೇಶನ್ ಬರೋ ಪಾಸಿಬಿಲಿಟಿ ಇದೆ. ಈ ಕೆಲ್ಸದಿಂದ ಸ್ವಲ್ಪ ಬ್ರೇಕ್ ನಿಮಗೆ ಕೊಡೋ ಪಾಸಿಬಿಲಿಟಿ ಇದೆ, ಅಥವಾ ಕೆಲಸ ಮಾಡ್ತಿರೋ ರೀತಿಲಿ ಸ್ವಲ್ಪ ಚೇಂಜಸ್ ಆಗ್ಬೇಕಾದ ಪರಿಸ್ಥಿತಿ ಬರೋ ಪಾಸಿಬಿಲಿಟಿ ಇದೆ. ಸೊ ಬಟ್ ಇದು ಫ್ಲೈ ಮಾಡ್ತಾ ಇದೆ ಬರ್ಡ್ ಅಂತ, ನೆಗೆಟಿವ್ ಕೂಡ ಇಲ್ಲ ಅದು. ಓಕೆ ಗ್ರೂಪ್ 1, ದ ಥಿಂಗ್ ಇಸ್, ಮೇ ಬಿ ನೀವ್ ಇದನ್ನ ನೆಗೆಟಿವ್ ಆಗಿ ತಗೊಂತಾ ಇದ್ದೀರಾ ಬರ್ತಿರೋ ನ್ಯೂಸ್, ಅಥವಾ ನಿಮಗೆ ಆಲ್ರೆಡಿ ಬಂದಿರ್ಬೋದು, ಅಥವಾ ಮುಂದೆ ಬರ್ಬೋದು ವೆರಿ ಸೂನ್. ಬಟ್ ಬಂದಿರೋ ನ್ಯೂಸ್ ಅದು ನಿಮಗೆ ಆಕ್ಚುಲಿ ಪಾಸಿಟಿವ್ ಆಗಿ ಇನ್ಫ್ಲುಯೆನ್ಸ್ ಮಾಡ್ತಾ ಇದೆ, ಬಟ್ ನೀವ್ ಅದನ್ನ ನೆಗೆಟಿವ್ ಆಗಿ ತಗೊಂತಾ ಇದ್ದೀರಾ ಗ್ರೂಪ್ 1. ಫಾರ್ ಅನ್ ಎಕ್ಸಾಂಪಲ್, ನಿಮಗೆ ಅಲ್ಲಿ ಪ್ರಮೋಷನ್ ಬಂದಿರ್ಬೋದು, ಅಥವಾ ಆಲ್ ಆಫ್ ಅ ಸಡನ್ ಜಾಬ್ ಚೇಂಜಿಗೆ ಒಂದು ಆಪರ್ಚುನಿಟಿ ಬರ್ತಿರ್ಬೋದು, ಬಟ್ ನೀವ್ ಅದನ್ನ ಪ್ರಾಬಬ್ಲಿ ನೆಗೆಟಿವ್ ಆಗಿ ತಗೊಂತಾ ಇದ್ದೀರೇನೋ. ಬಿಕಾಸ್ ನಾನಿಲ್ಲಿ ಖುಷಿಯಾಗಿದ್ದೀನಿ, ನನಗೆ ಇಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಬಟ್ ನನಗೆ ಈ ಚೇಂಜಸ್ ಬೇಕಾ? ಬಟ್ ದಟ್ ಈಸ್ ಬ್ಲಾಕಿಂಗ್ ಯು. ಈ ಚಾಲೆಂಜಸ್ ನೀವು ಎಷ್ಟೇ ಅವಾಯ್ಡ್ ಮಾಡಿದ್ರು ಅದು ನಿಮ್ಮ ಗ್ರೋತ್ಗೆನೆ ಬರ್ತಾ ಇರೋದು. ಈ ಒಂದು ಮೂಮೆಂಟ್ ಅಲ್ಲಿ ನಿಮಗೆ ಅನ್ನಿಸ್ಬೋದು, ಇಲ್ಲ ನಂಗೆ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ, ನಾನು ಇಲ್ಲೇ ಖುಷಿಯಾಗಿದ್ದೀನಿ ಅಂತ ಎಷ್ಟೇ ಅನ್ಸಿದ್ರು ಗ್ರೂಪ್ 1. ಬಟ್ ಇಲ್ಲಿ ಬರ್ತಿರೋ ನ್ಯೂಸ್ ಇದೆಯಲ್ಲ, ದಿಸ್ ಇಸ್ ವೆರಿ ಪಾಸಿಟಿವ್. ಗ್ರೋತ್ಗೋಸ್ಕರನೇ ಬರ್ತಾ ಇದೆ. ನ್ಯೂ ಚೇಂಜ್ ಆಗಿರ್ಬೋದು, ಪೊಸಿಷನ್ ಚೇಂಜ್ ಆಗಿರ್ಬೋದು, ನ್ಯೂ ಟೀಮಿಗೆ ಹೋಗೋ ಪರಿಸ್ಥಿತಿ ಬರ್ಬೋದು, ಲೈಫಲ್ಲಿ ಏನೋ ನ್ಯೂ ಚೇಂಜಸ್ ಆಗೋ ಪಾಸಿಬಿಲಿಟಿ ಇದೆ. ಐ ನೋ ಅದೊಂಥರ ನಿಮಗೆ ಟ್ರಾನ್ಸ್ಫಾರ್ಮೇಶನ್ ತರ ಫೀಲ್ ಆಗ್ಬೋದು, ಮೇಜರ್ ಟ್ರಾನ್ಸ್ಫಾರ್ಮೇಶನ್ ತರ ಫೀಲ್ ಆಗ್ಬೋದು, ಬಟ್ ಟ್ರಸ್ಟ್ ಮೀ, ಇದನ್ನ ಜಾಸ್ತಿ ನೆಗೆಟಿವ್ ಆಗಿ ತಗೋಬೇಡಿ. ನೀವು ಅನ್ಕೊಂತಿದ್ದೀರಾ, ನಾನು ಆಪರ್ಚುನಿಟಿನ ಆಕ್ಸೆಪ್ಟ್ ಮಾಡ್ಕೊಂಡ್ರೆ ನನ್ನ ಲೈಫ್ ಫುಲ್ ನೆಗೆಟಿವ್ ಆಗಿ
ಚೇಂಜ್ ಆಗ್ಬೋದು, ನನಗೆ ಕೆಲಸ ಮಾಡ್ದೇ ಇರ್ಬೋದು, ನನಗೆ ಇಲ್ಲಿ ಸಿಗೋಷ್ಟು ಖುಷಿ ಸಿಗ್ದೇ ಇರ್ಬೋದು, ನನ್ನ ಫ್ರೀಡಮ್ ಹೋಗ್ಬೋದು, ಹಂಗೆಲ್ಲ ಅನ್ನಿಸ್ತಾ ಇರ್ಬೋದು. ಬಟ್ ಟ್ರಸ್ಟ್ ಮೀ, ಬರೋ ಚೇಂಜಸ್ ಅಲ್ಲಿ ನಿಮಗೆ ಇನ್ನೂ ಫ್ರೀಡಮ್ ಸಿಗುತ್ತೆ, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಅಂಡ್ ಆಕ್ಸೆಪ್ಟೆನ್ಸ್ ಅಂತೂ ಸಿಗುತ್ತೆ, ನೋ ಡೌಟ್. ಅದನ್ನ ನೀವು ಸ್ವಲ್ಪ ಫೋಕಸ್ ಮಾಡಬೇಕು. ದೆರ್ ಈಸ್ ಅ ಶಾರ್ಕ್, ಟೇಕ್ ಕೇರ್ ಆರ್ ದೇರ್ ವಿಲ್ ಬಿ ಲಾಸ್ ಆಫ್ ಮೆಟೀರಿಯಲ್ ವೆಲ್ತ್. ಓಕೆ, ಸಮ್ ಮನಿ ಆಪರ್ಚುನಿಟಿ ಬರ್ತಾ ಇದೆ ನಿಮಗೆ, ದುಡ್ಡು ಮಾಡೋ ಆಪರ್ಚುನಿಟಿ ಮೇನ್ ಆಗಿ. ಸೊ ಅದನ್ನ ನೆಗ್ಲೆಕ್ಟ್ ಮಾಡಬೇಡಿ. ಸಿ, ಲುಕ್ ಎಟ್ ದಿಸ್. ಇದು ಕೂಡ ಎಲ್ಲೋ ಒಂದ್ ಕಡೆ ಈ ಕಡೆ ನೋಡ್ತಾ ಇದೆ, ಈವನ್ ಇದು ಕೂಡ ಅಂಡ್ ಈವನ್ ಇದು ಕೂಡ ಒಂದ್ ಡೈರೆಕ್ಷನ್ ನಿಮಗೆ ಕಾಣ್ತಾ ಇದೆ ಅಂಡ್ ನಿಮಗೆ ಗೊತ್ತಾಗ್ತಾ ಇದೆ ಇದನ್ನ ನನಗೆ ದುಡ್ಡು ಮಾಡ್ಬೋದು. ಎಸ್ಪೆಷಲಿ ಮೆಟೀರಿಯಲ್ ವೆಲ್ತ್ ಅಂತ ಬಂದಾಗ ನಿಮಗೆ ಮೇನ್ ಆಗಿ ಒಂದು ದುಡ್ಡು ಮಾಡೋ ಆಪರ್ಚುನಿಟಿ ಸಿಗುತ್ತೆ, ಪ್ರಾಪರ್ಟಿ ಮಾಡೋ ಆಪರ್ಚುನಿಟಿ ಸಿಗುತ್ತೆ. ಡೋಂಟ್ ನೆಗ್ಲೆಕ್ಟ್ ಇಟ್ ಅಂತ ಹೇಳ್ಬೋದು. ದೇರ್ ಈಸ್ ಕಿಂಗ್ ಆಫ್ ಸ್ವಾರ್ಡ್ಸ್. ನಿಮ್ಮ ಝೋಡಿಯಾಕ್ ಸೈನ್ ಅಕ್ವೇರಿಯಸ್ ಸ್ಟ್ರಾಂಗ್ ಆಗಿ ಬರ್ತಾ ಇದೆ, ಕುಂಭರಾಶಿ ಸ್ಟ್ರಾಂಗ್ ಆಗಿ ಬರ್ತಾ ಇದೆ. ಕುಂಭರಾಶಿ, ಮಿಥುನ ರಾಶಿ ಹಾಗೂ ತುಲಾ ರಾಶಿ ನಿಮ್ಮ ಝೋಡಿಯಾಕ್ ಸೈನ್ ಆಗಿದೆ ಅಂದ್ರೆ ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ನಿಮಗೆ ಇಲ್ಲಿ ದುಡ್ಡು ಮಾಡೋ ಆಪರ್ಚುನಿಟಿ ಬರ್ತಾ ಇದೆ. ಗ್ರೂಪ್ 1, ಇಟ್ಸ್ ಎ ಡಬಲ್ ಕನ್ಫರ್ಮೇಶನ್. ಸಿ, ನಿಮಗೆ ಆ ಬಿಸ್ನೆಸ್ ಡೀಲ್ ಮಾಡೋ ಎಲ್ಲಾ ತಾಕತ್ತು ಇದೆ, ಮನಿನ ಪ್ರಾಪರ್ ಆಗಿ ಹ್ಯಾಂಡಲ್ ಮಾಡೋ ಎಲ್ಲಾ ತಾಕತ್ತು ಇದೆ, ಅಲ್ಲಿರೋ ಪ್ರಾಪರ್ಟೀಸ್ ನ ಹ್ಯಾಂಡಲ್ ಮಾಡೋ ಎಲ್ಲಾ ತಾಕತ್ತು ಇದೆ. ನಿಮ್ ಕೈಲಿ ಆಗಲ್ಲ ಅಂತ ಗಿವ್ ಅಪ್ ಮಾಡಬೇಡಿ. ಮಲ್ಟಿ ಟಾಸ್ಕಿಂಗ್ ಬಗ್ಗೆ ಕೂಡ ಇದು ಹೇಳ್ತಾ ಇದೆ. ಐ ನೋ ನೀವು ಮಾಡ್ತಿರೋ ಕೆಲಸದಲ್ಲಿ ನಿಮಗೆ ಹ್ಯಾಪಿನೆಸ್ ಇದೆ, ಬಟ್ ಇಲ್ಲಿ ನಿಮಗೆ ಇನ್ನೇನೋ ಒಂದು ಬೆಟರ್ ಆಪರ್ಚುನಿಟಿ ಬರ್ತಾ ಇದೆ, ಅದನ್ನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಗ್ರೂಪ್ 1 ಪೊಸಿಷನ್, ಹೈಯರ್ ಪೊಸಿಷನ್ ಆಗಿರ್ಬೋದು ಅದು. ಸಿ, ಐ ಥಿಂಕ್ ನಿಮಗೆ ಎಲ್ಲಿ ಹೋಗ್ತಾ ಇದೀನಿ ಅನ್ನೋ ಕ್ಲಾರಿಟಿ ಇದೆ, ಅದನ್ನ ನಾನು ನಿಮಗೆ ಗೈಡ್ ಮಾಡೋ ನೆಸೆಸಿಟಿನೇ ಇಲ್ಲ. ನೀವ್ ಏನ್ ಮಾಡ್ತಾ ಇದ್ದೀರಾ, ಬಟ್ ದ ಥಿಂಗ್ ಈಸ್, ಇನ್ನು ನೀವು ಗ್ರೂಪ್ ಅಲ್ಲೇ ವರ್ಕ್ ಮಾಡ್ತಾ ಇದ್ದೀರಾ, ಬಟ್ ಯು ಆರ್ ನಾಟ್ ದಟ್ ಟೈಪ್ ಆಫ್ ಪರ್ಸನ್. ನಿಮಗೆ ಯಾವ ತರ ಅಂದ್ರೆ, ನೀವು ಇನ್ನೊಂದು ಗ್ರೂಪ್ ನ ಲೀಡ್ ಮಾಡೋಷ್ಟು ತಾಕತ್ತು ನಿಮಗಿದೆ, ಲೀಡ್ ಮಾಡೋಷ್ಟು ಎಕ್ಸ್ಪೀರಿಯನ್ಸ್ ಕೂಡ ಇದೆ. ಗ್ರೂಪ್ 1 ಅದನ್ನ ನೀವು ನೋಡ್ತಾ ಇಲ್ಲ. ನಿಮ್ನ ನೀವು ಇನ್ನೊಬ್ರಿಗೇನೆ ಕಂಪೇರ್ ಮಾಡ್ಕೊಂಡು ನಾನು ಇವಾಗ ಇಷ್ಟರಲ್ಲೇ ಇರೋಣ, ಈ ತರ ಥಾಟ್ಸ್ ನಿಮ್ದು ತುಂಬಾನೇ ಇದೆ. ಎಲ್ಲೋ ನಿಮ್ಮ ಕೆಪಾಸಿಟಿನ ಕಂಪ್ಲೀಟ್ ಆಗಿ ನೀವು ಯೂಸ್ ಮಾಡ್ಕೊಂತ ಇಲ್ಲ. ನಿಮ್ ಜಡ್ಜ್ಮೆಂಟ್ಸ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ, ನಿಮ್ಮ ಡಿಸಿಷನ್ಸ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ, ನಿಮ್ಮ ಚಾಯ್ಸಸ್ ಯಾವಾಗ್ಲೂ ಪರ್ಫೆಕ್ಟ್ ಆಗಿರುತ್ತೆ. ಅಂಡ್ ನಿಮ್ಗೆ ಇನ್ನೊಬ್ರನ್ನ ಲೀಡ್ ಮಾಡಷ್ಟು, ಗೈಡ್ ಮಾಡಷ್ಟು ತಾಕತ್ತು, ನಾಲೆಜ್, ಎಕ್ಸ್ಪೀರಿಯನ್ಸ್ ಎಲ್ಲ ಇದೆ. ನೀವು ಅದ್ರ ಮೇಲೆ ಫೋಕಸ್ ಮಾಡ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಯು ಡಿಸರ್ವ್ ಬೆಟರ್ ಪೊಸಿಷನ್. ಐ ನೋ ಗ್ರೂಪ್ 1 ನೀವು ಎಷ್ಟಿದೆ ಅಷ್ಟೇ ಸಾಕು ಅಂತ ಅನ್ಕೊಳ್ಳೋ ಒಂದು ವ್ಯಕ್ತಿ, ಅನ್ಕೊಳ್ಳೋ ಒಂದು ಸೋಲ್ ಅಂತ ಹೇಳೋದು ತಪ್ಪಾಗಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಯು ಡಿಸರ್ವ್ ಮೋರ್. ಐ ನೋ ಇವಾಗಿರೋ ಪೊಸಿಷನ್ ಖುಷಿಯಾಗೇ ಇದೆ, ಕಂಫರ್ಟೇಬಲ್ ಆಗಿದ್ದೀರಾ, ಏನೋ ಅಚೀವ್ ಮಾಡಿದ್ದೀರಾ, ಇಲ್ಲ ಅಂತ ಅಲ್ಲ. ಬಟ್ ಸಮ್ವೇರ್ ಯೂನಿವರ್ಸ್ ನಿಮ್ನ ಒಂದು ಅಪ್ಗ್ರೇಡೇಷನ್ ಕಡೆ ಕೇಳ್ತಾ ಇದೆ. ಇನ್ನು ಹೈಯರ್ ಪೊಸಿಷನ್ಗೆ ಹೋಗ್ಬೇಕು ನೀನು ಅನ್ನೋ ಒಂದು ವೇಯಲ್ಲಿ ಹೇಳ್ತಾ ಇದೆ. ಅಂಡ್ ಎಟ್ ದ ಸೇಮ್ ಟೈಮ್ ನೀವ್ ಇವಾಗ ಈ ಪೊಸಿಷನ್ ಗ್ರ್ಯಾಬ್ ಮಾಡ್ಕೊಂಡಿಲ್ಲ ಅಂದ್ರೆ, ಈ ಒಂದು ಆಪರ್ಚುನಿಟಿನ ಗ್ರ್ಯಾಬ್ ಮಾಡ್ಕೊಂಡಿಲ್ಲ ಅಂದ್ರೆ, ನೀವು ಬರೀ ಪೊಸಿಷನ್ ಮಾತ್ರ ಅಲ್ಲ, ದುಡ್ಡನ್ನು ಕಳ್ಕೊಂತೀರಾ. ಸಿ, ಎಲ್ಲೋ ಒಂದ್ ಕಡೆ ಏನ್ ಗೊತ್ತಾ, ನೀವು ಡಬಲ್ ಡಿಗ್ರಿ ಮಾಡಿರ್ತೀರಾ, 5+ years ಎಕ್ಸ್ಪೀರಿಯನ್ಸ್ ಇರುತ್ತೆ. ಎಲ್ಲೋ ಒಂದ್ ಕಡೆ ನೀವು ಲೆಸ್ ಸಂಬಳ ಕೊಡ್ತಾ ಇರೋ ಜಾಬ್ಗೆ, ಕಡಿಮೆ ಸಂಬಳ ಕೊಡ್ತಾ ಇರೋ ಜಾಬ್ಗೆ ಸ್ಟಿಕ್ ಆನ್ ಆಗೋಗ್ಬಿಟ್ಟಿರ, ಜಸ್ಟ್ ಬಿಕಾಸ್ ನಿಮಗೆ ಅಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅಲ್ಲಿ ಖುಷಿ ಇದೆ, ಅಲ್ಲಿ ನಿಮಗೆ ಇನ್ಸ್ಪಿರೇಷನ್ ಸಿಗ್ತಾ ಇದೆ ಅಂತ. ಬಟ್ ಎಲ್ಲೋ ಒಂದ್ ಕಡೆ ಯು ಡಿಸರ್ವ್ ಬೆಟರ್, ಯು ಡಿಸರ್ವ್ ಬೆಸ್ಟ್. ಇನ್ನು ನೀವು ಹೈಯರ್ ಪೊಸಿಷನ್ಗೆ ಹೋಗೋ ನೆಸೆಸಿಟಿ ಇದೆ. ಎಲ್ಲೋ ಒಂದ್ ಕಡೆ ಆ ಫ್ರೆಂಡ್ ಝೋನ್ ಒಳಗೆ ಹೋಗ್ಬಿಟ್ಟಿದ್ದೀರಾ, ಎಲ್ಲೋ ಒಂದ್ ಕಡೆ ಆ ಕಂಫರ್ಟ್ ಝೋನ್ ಒಳಗೆ ಮುಳುಗೋಗ್ಬಿಟ್ಟಿದ್ದೀರಾ. ಗ್ರೂಪ್ 1 ನಾನು ಏನ್ ನೋಡ್ತಾ ಇದೀನಿ ಗೊತ್ತಾ, ಯು ನೀಡ್ ಟು ಬಿ ಬಿಟ್ ಸ್ಟ್ರಿಕ್ಟ್. ಕರಿಯರ್ ಅಂತ ಬಂದ್ರೆ ನೀವು ಇನ್ನೂ ಸ್ಟ್ರಿಕ್ಟ್ ಆಗಿ ತಗೋಬೇಕು, ನಿಮಗಿನ್ನೂ ಆ ಕಂಟ್ರೋಲ್ ಬೇಕು, ಕಂಟ್ರೋಲ್ ತಗೋಬೇಕು ನೀವು. ನೀವಿನ್ನು ಯು ಡಿಸರ್ವ್ ಬೆಟರ್, ಕರಿಯರ್ ಪೊಸಿಷನ್ ವೈಸ್ ಕೂಡ, ಅಟ್ ದ ಸೇಮ್ ಟೈಮ್ ಫಿನಾನ್ಷಿಯಲಿ ಕೂಡ. ನಿಮಗಿರೋ ಎಕ್ಸ್ಪೀರಿಯನ್ಸ್ಗೆ, ನಾಲೆಜ್ಗೆ, ಎಲ್ಲ ಎಜುಕೇಶನ್ಗೆ, ಎವ್ರಿಥಿಂಗ್ ಯು ಡಿಸರ್ವ್ ಬೆಟರ್. ಆ ಥರ ಒಂದು ಮೆಸೇಜ್ ಬರ್ತಾ ಇದೆ. ಗ್ರೂಪ್ 1 ದೇರ್ ಈಸ್ ಡೆತ್. ಲುಕ್ ಎಟ್ ದಿಸ್. ಎಂಡ್ ಮಾಡಲೇಬೇಕು, ಒಂದು ನ್ಯೂ ಬಿಗಿನಿಂಗಿಗೆ ಹೋಗ್ಲೇಬೇಕು. ನೀವು ಎಷ್ಟೇ ಎಂಡ್ ಮಾಡ್ತಿರ್ಬೋದು, ಎಷ್ಟೇ ಇರೋ ಆಪರ್ಚುನಿಟೀಸ್ನ ನೀವು ನೆಗ್ಲೆಕ್ಟ್ ಮಾಡ್ತಿರ್ಬೋದು, ಬಟ್
ಇದನ್ನ ನೀವು ಅವಾಯ್ಡ್ ಮಾಡಕ್ಕಾಗಲ್ಲ. ಮತ್ತೆ ಮತ್ತೆ ಈ ಒಂದು ಥಾಟ್ ನಿಮ್ಮ ಮೈಂಡ್ಗೆ ಬರ್ತಾನೆ ಇರುತ್ತೆ. ಯಾವಾಗ್ಲೂ ಇದೊಂದು ನಿಮ್ಮ ಮೈಂಡ್ಗೆ ಬರ್ತಾನೆ ಇರುತ್ತೆ. ಯಾಕೆ ಲೈಕ್ ಏನ್ ಗೊತ್ತಾ, ಇವಾಗ ಆಪರ್ಚುನಿಟಿ ಇದೆ ನಿಮಗೆ ಚೇಂಜ್ ಮಾಡೋದಕ್ಕೆ, ನೀವೇ ಮಾಡ್ತಾ ಇಲ್ಲ ಅಷ್ಟೇ. ಬಟ್ ನಾನು ಏನ್ ನೋಡ್ತಾ ಇದೀನಿ, ನಿಮಗೆ ಮನೆಯವ್ರ ಕಡೆಯಿಂದ ಗೈಡೆನ್ಸ್ ಬರ್ತಾ ಇದೆ. ಅಟ್ ದ ಸೇಮ್ ಟೈಮ್ ಇವಾಗ ನಾನು ಕೂಡ ಗೈಡ್ ಮಾಡ್ತಾ ಇದ್ದೀನಿ. ನಿಮಗೆ ಚೇಂಜಸ್ ಬೇಕು, ನೀವು ಅಪ್ಗ್ರೇಡ್ ಆಗ್ಬೇಕು, ಯು ಡಿಸರ್ವ್ ಬೆಟರ್, ಯು ಡಿಸರ್ವ್ ದ ಬೆಸ್ಟ್, ಇದೆಲ್ಲ ನಾನು ಕೂಡ ಹೇಳ್ತಾ ಇದ್ದೀನಿ. ಎಲ್ಲೋ ಒಂದ್ ಕಡೆ ನಿಮಗೆ ಅನ್ನಿಸ್ತಿರ್ಬೋದು, ಯಾಕೆ ಹಿಂಗ್ ಆಗ್ತಾ ಇದೆ, ನಾನು ಇಲ್ಲೇ ಖುಷಿಯಾಗಿದ್ದೀನಿ, ನನಗೆ ಇನ್ನೂ ಅಪ್ಗ್ರೇಡೇಷನ್ ಬೇಡ, ಅತಿ ಆಸೆ ಬೇಡ, ಹಿಂಗೆಲ್ಲ ನೀವೇ ಸಮರ್ಥನೆ ಮಾಡ್ಕೊಂತ ಇರ್ಬೋದು. ಬಟ್ ಇದನ್ನ ಜಾಸ್ತಿ ಪುಷ್ ಮಾಡೋದಕ್ ಆಗಲ್ಲ. ಗ್ರೂಪ್ 1 ಎಂಡಿಂಗ್ ಬೇಕೇ ಬೇಕು, ಸೊ ದಟ್ ಒಂದು ನ್ಯೂ ಬಿಗಿನಿಂಗ್ ಬೇಕೇ ಬೇಕು. ಐ ನೋ ನಿಮ್ನ ನೀವು ಬೇರೆ ಪೊಸಿಷನ್ ಅಲ್ಲಿ ನೀವು ನೋಡ್ಕೊಳ್ಳೋದಕ್ಕೂ ಇಷ್ಟ ಪಡ್ತಾ ಇಲ್ಲ, ಬಟ್ ನಿಮಗಿರೋ ನಾಲೆಜ್ ಅಂಡ್ ಎಕ್ಸ್ಪೀರಿಯನ್ಸ್ಗೆ ಯು ಶುಡ್ ಬಿ ಸಮ್ವೇರ್ ಎಲ್ಸ್. ಒಂದು ರಾಂಗ್ ಪೊಸಿಷನ್ ಅಲ್ಲಿ ಇದ್ದೀರಾ ಅನ್ನೋ ಒಂದು ಥಾಟ್ ಬರ್ತಾ ಇದೆ. ಬೇರೆ ಪೊಸಿಷನ್ ಅಲ್ಲೇ ಇರ್ಬೇಕಾದ ನೀವು ಒಂದು ರಾಂಗ್ ಎನ್ವಿರಾನ್ಮೆಂಟ್ ಅಲ್ಲಿ ಇದ್ದೀರಾ, ರಾಂಗ್ ಸಿಚುವೇಶನ್ ಅಲ್ಲಿ ಇದ್ದೀರಾ, ರಾಂಗ್ ಪ್ರಾಜೆಕ್ಟ್ ಅಲ್ಲಿ ಇದ್ದೀರಾ ಅಂದ್ರೂ ತಪ್ಪಾಗಲ್ಲ. ಸೊ ದೆರ್ ಇಸ್ ಎ ನೀಡ್ ಆಫ್ ಅ ಟ್ರಾನ್ಸ್ಫಾರ್ಮೇಶನ್. ಒಂದು ಟ್ರಾನ್ಸ್ಫಾರ್ಮೇಶನ್ ಬೇಕೇ ಬೇಕು ಗ್ರೂಪ್ 1. ಅದನ್ನ ನೀವು ಎಷ್ಟೇ ಅವಾಯ್ಡ್ ಮಾಡಿದ್ರು ಮತ್ತೆ ಮತ್ತೆ ಆ ಟ್ರಾನ್ಸ್ಫಾರ್ಮೇಶನ್ ನಿಮ್ನ ಹುಡ್ಕೊಂಡು ಬರ್ತಾ ಇರುತ್ತೆ. ಯೂನಿವರ್ಸೇ ಬರೆಸ್ತಾ ಇರೋದು. ಇಟ್ಸ್ ನಾಟ್ ದಟ್ ಎನಿಮಿ ಬರೆಸ್ತಾ ಇರೋದಲ್ಲ, ಯೂನಿವರ್ಸೇ ಬರೆಸ್ತಾ ಇರೋದು. ಫಿನಾನ್ಷಿಯಲಿ ಅಂತ ಬಂದೆ ಒಂದು ಸ್ಟಡಿ ಗ್ರೋತ್ ಇರುತ್ತೆ ನೆಕ್ಸ್ಟ್ 6 monthsಗೆ. ನೀವು ಎಷ್ಟು ವರ್ಕ್ ಮಾಡ್ತಾ ಇರ್ತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ ದ ಸೇಮ್ ಟೈಮ್ ಸಡನ್ ಆಗಿ ನೆಕ್ಸ್ಟ್ 6 months ಅಲ್ಲಿ ಪ್ರಮೋಷನ್ ಆಗೋದು ಅಥವಾ ಸ್ಯಾಲರಿಲಿ ಮೇಜರ್ ಇಂಪ್ರೂವ್ಮೆಂಟ್ ಆಗೋದು ಇದನ್ನ ನಾನು ನೋಡ್ತಾ ಇಲ್ಲ. ಸ್ಲೋ ಅಂಡ್ ಸ್ಟಡಿ ಗ್ರೋತ್ ಆಗುತ್ತೆ ಅಂತ ಹೇಳ್ಬೋದು. ಇಟ್ಸ್ ಲೈಕ್ ಎವ್ರಿ ಡೇ ಒನ್ ಸ್ಟೆಪ್ ಮುಂದೆ ಇಡ್ತಾ ಇದ್ದೀರಾ. ಬಟ್ ದೆರ್ ಈಸ್ ಸಮಥಿಂಗ್, ಮೆಟೀರಿಯಲ್ ವೆಲ್ತ್ ನಿಮ್ ಕಡೆ ಬರ್ತಾ ಇದೆ, ನೀವು ಅದನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಅಂದ್ರೆ ಇನ್ನು ನಿಮ್ದೇ ಆದಂತ ಯು ಡಿಸರ್ವ್ ಬೆಟರ್ ಆ ತರ ಒಂದು ಮೆಸೇಜ್ ಬರ್ತಾ ಇದೆ. ಗ್ರೂಪ್ 1 ಯು ಆರ್ ಅವಾಯ್ಡಿಂಗ್ ಇಟ್. ಆ ಪೊಸಿಷನ್ ಅವಾಯ್ಡ್ ಮಾಡ್ತಾ ಇದ್ದೀರಾ. ನಿಮಗೇನೆ ಗೊತ್ತಾಗ್ತಾ ಇಲ್ಲ, ಇನ್ಫ್ಯಾಕ್ಟ್ ನಿಮ್ಮಲ್ಲಿ ಅಷ್ಟೊಂದು ಪೊಟೆನ್ಶಿಯಲ್ ಇದೆ ಅನ್ನೋದು ನಿಮಗೇನೆ ಗೊತ್ತಾಗ್ತಾ ಇಲ್ಲ. ಫಾರ್ ಎನ್ ಎಕ್ಸಾಂಪಲ್, ರಿಯಲ್ ಎಸ್ಟೇಟ್ ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ಆಸ್ ಅ ಸೇಲ್ಸ್ ಆಗಿ ವರ್ಕ್ ಮಾಡ್ತಾ ಇರ್ತಾರೆ. ಯು ಆರ್ ವೆರಿ ಹ್ಯಾಪಿ ವಿತ್ ಯುವರ್ ಸ್ಯಾಲರಿ. ನಿಮ್ಮ ಸ್ಯಾಲರಿ ನೀವು ಖುಷಿಯಾಗಿದ್ದೀರಾ, ನಿಮ್ಮ ಟ್ಯಾಲೆಂಟ್ ನ ಚೆನ್ನಾಗಿ ಯೂಸ್ ಮಾಡ್ತಾ ಇದ್ದೀರಾ, ನಿಮ್ಮ ಸ್ಕಿಲ್ಸ್ ಇಂದ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಮೇ ಬಿ ಅಲ್ಲಿ ಇನ್ನೂ ಸ್ಮಾರ್ಟ್ ಆಗಿ ಇದ್ ಮಾಡಿದ್ರೆ, ಇನ್ನು ಸ್ಮಾರ್ಟ್ ವೇಲ್ ಹ್ಯಾಂಡಲ್ ಮಾಡಿದ್ರೆ ಪ್ರಾಬಬ್ಲಿ ನೀವು ಇನ್ನೂ ಸ್ವಲ್ಪ ಅಲ್ಲಿಂದ ನೀವು ಮೆಟೀರಿಯಲಿಸ್ಟಿಕ್ ಗ್ರೋತ್ ಆಗೋ ಪಾಸಿಬಿಲಿಟಿ ಇದೆ, ಅಂದ್ರೆ ಫಿನಾನ್ಷಿಯಲಿ ಗ್ರೋತ್ ಆಗೋ ಪಾಸಿಬಿಲಿಟಿ ಇದೆ. ಬಟ್ ಅದ್ರ ಮೇಲೆ ನೀವು ಫೋಕಸ್ ಮಾಡ್ತಾ ಇಲ್ಲ. ಅಂಡ್ ಸ್ಪೆಸಿಫಿಕ್ ಆಗಿ ಯಾವುದೋ ಒಂದು ಪರ್ಸನ್ ಕೂಡ ಬರ್ತಾ ಇದೆ, ಸಮ್ವನ್ ಈಸ್ ಬೀಯಿಂಗ್ ಕೋಲ್ಡ್ ಟುವರ್ಡ್ಸ್ ಯು. ಈ ಪರ್ಸನಿಗೆ ನಿಮ್ನ ತಿನ್ನೋ ಅವಕಾಶನ ಕೊಡ್ಬೇಡಿ ನೀವು. ಶಾರ್ಕ್ ಅಂದ್ರೆ ಹೆಂಗೆ, ಅದು ತಿಂದ್ಬಿಡುತ್ತಲ್ವಾ ಫಸ್ಟ್ ಸಣ್ಣ ಸಣ್ಣ ವ್ಯಕ್ತಿಗಳು ಬಂದ್ರೆ. ದರ್ ಇಸ್ ಸಮ್ ಒನ್ ನಿಮ್ಮ ಆಫೀಸಲ್ಲಿ ಪ್ರಾಬಬ್ಲಿ ಒಂದು ಸ್ಮಾರ್ಟ್ ವೇಲಿ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಎಲ್ಲೋ ನಿಮಗ್ ಬರ್ಬೇಕಾಗಿರೋ ಒಂದು ಪೋರ್ಷನ್ ಕಿತ್ಕೊಂತಾ ಇದ್ದಾರೆ. ಅದು ಆಫೀಸಲ್ಲೇ ಆಗ್ಬೇಕಂತ ಇಲ್ಲ, ನಿಮ್ಮ ಫ್ಯಾಮಿಲಿಲೇ ಆಗಿರ್ಬೋದು. ದೇರ್ ಇಸ್ ಸಮ್ ಒನ್, ನೀವು ಅವರಿಗೆ ರೆಸ್ಪಾನ್ಸಿಬಿಲಿಟಿ ಕೊಟ್ಟಿದ್ದೀರಾ, ಬಟ್ ಅವ್ರು ಅದನ್ನ ತಿಂತಾ ಇದ್ದಾರೆ, ನಿಮಗೆ ಅದು ಗೊತ್ತಾಗ್ತಾ ಇಲ್ಲ. ಸೊ ಯು ನೀಡ್ ಟು ಬಿ ವೆರಿ ಕೇರ್ಫುಲ್. ಈ ಪೊಸಿಷನ್ ನೀವು ಹ್ಯಾಂಡಲ್ ಮಾಡೋ ಸ್ಕಿಲ್ಸ್ ನಿಮಗೆಲ್ಲ ಇದೆ, ಇದನ್ನ ಇಗ್ನೋರ್ ಮಾಡಬೇಡಿ. ಇನ್ ಕೇಸ್ ನಿಮಗೆ ಆತರ ಆಪರ್ಚುನಿಟಿ ಸಿಕ್ಕಿದ್ರೆ, ಎಷ್ಟೇ ನೀವು ಚೇಂಜಸ್ ನ ಅವಾಯ್ಡ್ ಮಾಡಿದ್ರು ಗ್ರೂಪ್ 1 ಈ ಚೇಂಜಸ್ ನಿಮ್ನ ಹುಡ್ಕೊಂಡು ಬರುತ್ತೆ. ಕೀಪ್ ದಟ್ ಇನ್ ಮೈಂಡ್. ಫಿನಾನ್ಷಿಯಲಿ ಸ್ಟಡಿ ಗ್ರೋತ್ ಇರುತ್ತೆ. ರಿಸ್ಕ್ ತಗೊಂಡ್ರೆ ಮೇ ಬಿ ಲಾಟ್ರಿ ತರ ಹೊಡೆಯೋ ಪಾಸಿಬಿಲಿಟಿ ಇದೆ. ರಿಸ್ಕ್ ತಗೋಬೇಕಷ್ಟೇ. ನೀವು ಇರೋ ಪೊಸಿಷನ್ ಅಲ್ಲೇ ನಾನು ಇರ್ತೀನಿ, ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಗ್ರೋ ಆಗ್ತೀನಿ ಅಂದ್ರೆ ಒಂದು ಸ್ಟಡಿ ಗ್ರೋತ್ ಇರುತ್ತೆ ಫಿನಾನ್ಷಿಯಲಿ. ಇಟ್ಸ್ ನಾಟ್ ದಟ್ ಫೇಲ್ಯೂರ್ ಆಗ್ತೀರಾ ಅಂತ, ಒಂದು ಸ್ಟಡಿ ಗ್ರೋತ್ ಇರುತ್ತೆ ಅಷ್ಟೇ. ಬಟ್ ಇಟ್ಸ್ ಅಪ್ ಟು ಯು. ನಿಮಗೆ ನಿಜವಾಗ್ಲೂ ಅಂತ ಪಟಾಕಿ ತರ ಬ್ಲಾಸ್ಟ್ ಗ್ರೋತ್ ಬೇಕಾ ಅಥವಾ ಸ್ಲೋ ಗ್ರೋತ್ ಬೇಕಾ, ಇಟ್ಸ್ ಅಪ್ ಟು ಯು. ಬಟ್ ದಿಸ್ ಇಸ್ ದ ಮೆಸೇಜ್. ಸೊ ಅಂತ ಒಂದು ಮೇಜರ್ ಚೇಂಜಸ್ ನೋಡ್ತಾ ಇಲ್ಲ, ಬಟ್ ಚೇಂಜಸ್ ಬೇಕು ಅಂತ ಕೇಳ್ತಾ ಇದೆ. ಇವಾಗ ಹೆಂಗಿದ್ದೀರಾ ಅಂದ್ರೆ, ನೆಕ್ಸ್ಟ್ 6 months ಅಲ್ಲಿ ಆಪರ್ಚುನಿಟೀಸ್ ಬರುತ್ತೆ ನಿಮಗೆ, ಬಟ್ ನೀವೇ ಅದನ್ನ ತಗೊಳಲ್ಲ. ಇವೊಂದು ಗ್ರೋತ್ ಇದ್ರೂ ನೀವು ರೆಡಿ ಇರಲ್ಲ. ಇವಾಗ್ಲೇ ಬೇಡ ಅಂತ ಪುಷ್ ಮಾಡೋ ಪಾಸಿಬಿಲಿಟಿ ಇದೆ. ಇಫ್ ಪಾಸಿಬಲ್ ಆತರ ಮಾಡಬೇಡಿ. ಆಲ್ರೆಡಿ ಒಂದು ಒಳ್ಳೆ ಟೈಮಿಂಗ್ ನಡೀತಾ ಇದೆ ನಿಮಗೆ. ಇವಾಗ ಒಂಥರ ನೀವು ಎಲ್ಲಿ ಕಾಲಿಟ್ರು ಅಲ್ಲಿ ನಿಮಗೆ ಗ್ರೋತ್ ಆಗುತ್ತೆ. ಆತರ ಒಂದು ಟೈಮಿಂಗ್ ಅಲ್ಲಿ ಇರ್ಬೇಕಾದ್ರೆ ಸೆಟಲ್ ಆಗ್ಬೇಡಿ. ಎಲ್ಲಿದ್ದೀರಾ ಅಲ್ಲೇ ಸೆಟಲ್ ಆಗ್ಬೇಡಿ. ಒಂದು ನ್ಯೂ ಬಿಗಿನಿಂಗ್ ಕಡೆ ಕೂಡ ನೀವು ಹೋಗ್ಬೇಕು.
ಓಲ್ಡ್ ವೇ ಆಫ್ ಲೈಫ್ ಸ್ಟೈಲ್, ಓಲ್ಡ್ ವೇ ಆಫ್ ವರ್ಕಿಂಗ್ ಏನಿದೆ ಅದನ್ನ ನೀವು ಎಂಡ್ ಮಾಡ್ಲೇಬೇಕು ಗ್ರೂಪ್ 1. ಓಕೆ, ಸೊ ದಟ್ ವಾಸ್ ದ ಮೆಸೇಜ್ ಗ್ರೂಪ್ 1. ಐ ಹೋಪ್ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಸಿಚುವೇಶನ್ ಬಗ್ಗೆ ಅಂತ. ಏನನ್ಸ್ತು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ಇಷ್ಟ ಆಗಿ ನಿಮಗೆ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸುತ್ತೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಅಂತ ಹೇಳ್ತಾ ಗೈಸ್, ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು ಆಲ್, ಬಾಯ್. ಹೆಲೋ ಗ್ರೂಪ್ 2, ಯಾರೆಲ್ಲ ಸೆಕೆಂಡ್ ಆಪ್ಷನ್ ಸೆಕೆಂಡ್ ಗ್ರೂಪ್ ನ ಚೂಸ್ ಮಾಡಿದೀರಾ, ಎಸ್ ಗೈಸ್ ಇದಾಗಿರುತ್ತೆ ನಿಮ್ಮ ರೀಡಿಂಗ್. ಸೊ ಲೆಟ್ ಸಿ ಕರಿಯರ್ ಸಿಚುವೇಶನ್ ಗೆ ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ, ವಾಟ್ಸ್ ದ ಇಂಪಾರ್ಟೆಂಟ್ ಮೆಸೇಜ್, ಅಂಡ್ ಫಿನಾನ್ಷಿಯಲಿ ಕೂಡ ಏನಿದೆ ನೆಕ್ಸ್ಟ್ 6 ಮಂತ್ಸ್ಗೆ ಅಂತ ನೋಡೋಣ. ಗ್ರೂಪ್ 2 ಹೋಗೋದಕ್ಕೂ ಮುಂಚೆ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ನಿಮ್ಮ ಒಂದು ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದೆ, ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲೇ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಸೊ ಗ್ರೂಪ್ 2 ಕರಿಯರ್ ಅಂಡ್ ಮನಿ ಅಂತ ಬಂದ್ರೆ ವಾಟ್ಸ್ ಗೋಯಿಂಗ್ ಆನ್, ಹೈ ಪ್ರೀಸ್ಟೆಸ್ ಬಂದಿದೆ. ವಾವ್, ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದ್ರು ಗಾಯ್ಸ್. ಲಿಟ್ರಲಿ ನಾನು ಇದು ಗ್ರೂಪ್ 1 ಬಂದಿತ್ತು, ಬಟ್ ಕರಿಯರ್ ಸಿಚುವೇಶನ್ ಬಂದಿತ್ತು. ನಿಮಗೆ ಫಿನಾನ್ಸ್ ಸಿಚುವೇಶನ್ ಬರ್ತಾ ಇದೆ. ಅಂಡ್ ದ ಇಂಟ್ರೆಸ್ಟಿಂಗ್ ಪಾರ್ಟ್ ಇಸ್ ಮೇಜರ್ ಆರ್ಕಾನ 2 ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದ್ದೀರಾ ಗ್ರೂಪ್ 2. ಅಂದ್ರೆ ನೀವು ಮಾಡ್ತಿರೋ ಕೆಲ್ಸದ ಬಗ್ಗೆ ಯಾರಿಗೂ ನೀವು ಹೇಳ್ತಾ ಇಲ್ಲ, ಯಾರಿಗೂ ಹೇಳ್ಕೊಂತಾ ಇಲ್ಲ. ಅಂಡ್ ಟ್ರಸ್ಟ್ ಮೀ, ನಿಮಗೆ ಗ್ರೋತ್ ಡೆಫಿನೆಟ್ಲಿ ಆಗ್ತಾ ಇದೆ, ಸ್ಯಾಟಿಸ್ಫ್ಯಾಕ್ಷನ್ ಡೆಫಿನೆಟ್ಲಿ ಆಗ್ತಾ ಇದೆ. ಅಂಡ್ ನೀವೇನ್ ಮಾಡ್ತಾ ಇದ್ದೀರಾ ಅದು ನಿಮಗ್ ಇಷ್ಟ ಆಗ್ತಾ ಇದೆ, ನೀವ್ ಅದನ್ನ ಕಂಪ್ಲೀಟ್ ಆಗಿ ಆಕ್ಸೆಪ್ಟ್ ಮಾಡ್ಕೊಂತಾ ಇದ್ದೀರಾ. ಇವಾಗ ಫಾರ್ ಅನ್ ಎಕ್ಸಾಂಪಲ್ ನನಗೂ ಒಂದು ಟ್ಯಾಗ್ ಲೈನ್ ಇರುತ್ತಲ್ವ, ನಾನು ಯಾರು ಕ್ರಿಯೇಟರ್ ಅಂತಾನು ಟ್ಯಾಗ್ ಲೈನ್ ಕೊಡ್ಬೋದು, ಅಥವಾ ಯೂಟ್ಯೂಬರ್ ಅಂತಾನು ಕೊಡ್ಬೋದು, ಆಸ್ಟ್ರಾಲಜರ್ ಅಂತಾನು ಕೊಡ್ಬೋದು. ಸೊ ಆ ಟ್ಯಾಗ್ ಲೈನ್ ನಿಂದ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅದೇ ತರ ನಿಮ್ದು ಕೂಡ ಆ ಟ್ಯಾಗ್ ಲೈನ್ ಸಿಗ್ತಾ ಇದೆಯಲ್ಲ, ಐ ಆಮ್ ಎ ಡಾಕ್ಟರ್, ಅಥವಾ ಐ ಆಮ್ ಅ ಟೀಚರ್, ಐ ಆಮ್ ಅ ಲೆಕ್ಚರರ್, ಅಥವಾ ಐ ಆಮ್ ಅ CA ಸಮಥಿಂಗ್. ಅಲ್ಲಿ ನೀವು ಜಾಬ್ ಮಾಡ್ತಾ ಇದ್ದೀರಲ್ವಾ, ಅದರಿಂದ ಬರೋ ಆ ಟ್ಯಾಗ್ ಲೈನ್ ಇಂದ ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ, ಅದರಲ್ಲಿ ಡೌಟೇ ಇಲ್ಲ. ಸೊ ತುಂಬಾ ಜನ ಏನ್ ನೋಡ್ತಾ ಇದೀನಿ, ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದ್ದೀರಾ, ಸ್ಟಾಕ್ ಮಾರ್ಕೆಟ್ ಟೈಪ್ ಆಗಿರಬಹುದು, ಅಥವಾ ಇವಾಗ ಹೆಂಗ್ ಗೊತ್ತಾ, ಮನೇಲಿ ನೀವು ಹೇಳಿರ್ತೀರಾ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಅಂತ, ಬಟ್ ನೀವು ಬೇರೆ ಏನೋ ಮಾಡ್ತಾ ಇದ್ದೀರಾ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ನಿಮಗೆ ಅದರಲ್ಲಿ ಖುಷಿ ಇದೆ. ನಿಮಗೆ ಯಾರಿಗೂ ಅದನ್ನ ಒಪ್ಪಿಸ್ಬೇಕು, ಅದನ್ನ ಹೈಲೈಟ್ ಮಾಡ್ಬಿಟ್ಟು ಎಲ್ಲಾರ್ಗು ತೋರಿಸ್ಬೇಕು ದಟ್ ನಾನು ಇಲ್ಲಿ ಸಕ್ಸಸ್ ಆಗಿದ್ದೀನಿ, ನಾನು ಫೇಮ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ, ಅದೆಲ್ಲ ಏನಿಲ್ಲ. ಸೀಕ್ರೆಟ್ ಆಗಿ ಏನೋ ಮಾಡ್ತಾ ಇದ್ದೀರಾ ಅಂಡ್ ಯು ಆರ್ ವೆರಿ ಹ್ಯಾಪಿ ಅಬೌಟ್ ಇಟ್. ಯಾರೆಲ್ಲ ರಿಸರ್ಚ್ ರಿಲೇಟೆಡ್ ವರ್ಕ್ ಮಾಡ್ತಾ ಇದ್ದೀರಲ್ವಾ, ನಿಮಗಂತೂ ವೆರಿ ಪಾಸಿಟಿವ್ ಸೈನ್ ಬರ್ತಾ ಇದೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಗ್ರೂಪ್ 2, ಇನ್ ಕೇಸ್ ನಿಮ್ಮ ವರ್ಕ್ ಬಂದ್ಬಿಟ್ಟು ತುಂಬಾ ಜನರು ಮಧ್ಯ ಮಾಡಲ್ಲ, ಅದ್ ಲೈಕ್ ಡಿಟೆಕ್ಟಿವ್ ಫಾರೆನ್ಸಿಕ್ ತರ ತುಂಬಾ ಜನರು ಮಧ್ಯದಲ್ಲಿ ಮಾಡಲ್ಲ, ವೆರಿ ಸಪರೇಟ್ ಆಗಿ ಇಂಡಿವಿಜುವಲ್ ಆಗಿ ಮಾಡೋದು, ಅಥವಾ ತುಂಬಾ ಜನ ಇಲ್ದಿರೋ ಜಾಗದಲ್ಲಿ ವರ್ಕ್ ಮಾಡೋದು. ಅಂದ್ರೆ ನಿಮ್ಮ ಕ್ವೆಶನ್ ಏನಾದ್ರು ನಾನು ರೈಟ್ ಪಾತ್ ಅಲ್ಲಿ ಇದೀನಾ, ನಾನು ಯಾರಿಗೂ ಹೇಳಿಲ್ಲ, ತುಂಬಾ ಸೀಕ್ರೆಟ್ ಆಗಿ ಇಟ್ಕೊಂಡಿದೀನಿ, ಸೀಕ್ರೆಟ್ ನಾಲೆಜ್ ತರ ಇಟ್ಕೊಂಡಿದೀನಿ ಅಂತ ಏನಾದ್ರು ಥಾಟ್ ಇದೆ ಅಂದ್ರೆ, ಯು ಆರ್ ಇನ್ ದ ರೈಟ್ ಪಾತ್, ನೋ doubt in that group 2. And best part is financially kuda you are very happy, and no doubt ನಾನು ಇನ್ನೊಂದು ಕಾರ್ಡ್ ಪುಲ್ ಮಾಡೋದೇ ಬೇಡ, ನೆಕ್ಸ್ಟ್ 6 months ಕೂಡ ನೀವು ಫಿನಾನ್ಷಿಯಲಿ ತುಂಬಾನೇ ಗ್ರೋತ್ ನೋಡ್ತೀರಾ. ನಿಮಗೆ ಏನ್ ಬೇಕು ಅದನ್ನ ನೀವು ಪಡ್ಕೊಂತಾ ಇರ್ತೀರಾ. ಲೈಕ್ ನಿಮಗೇನ್ ಫೇವ್ರೆಟ್ಸ್ ಅಥವಾ ನಿಮಗೇನು ಫುಲ್ಫಿಲ್ಮೆಂಟ್ ಮಾಡುತ್ತೆ, ಲಕ್ಸುರಿಯಸ್ ಕಾರ್ ತಗೊಳ್ಳೋದು ಆಗಿರ್ಬೋದು, ಲಕ್ಸುರಿಯಸ್ ಐಟಮ್ ತಗೊಳ್ಳೋದಾಗಿರ್ಬೋದು, ಏನ್ ನಿಮಗೆ ಖುಷಿ ಕೊಡುತ್ತೆ ಅದನ್ನ ನೀವು ತಗೊಂತಾ ಇರ್ತೀರಾ. ಅಂಡ್ ಯು ವಿಲ್ ಬಿ ವೆರಿ ಹ್ಯಾಪಿ ಅಬೌಟ್ ಇಟ್. ನೀವು ಯಾವ್ದನ್ನು ಶೋ ಆಫ್ ಕೂಡ ಮಾಡಲ್ಲ, ಅಂದ್ರೆ ನಾನು ಇದನ್ನ ತಗೊಂಡೆ, ನಾನು ಇದನ್ನ ಮಾಡ್ತಾ ಇದೀನಿ. ಅಂಡ್ ನಿಮಗೆ ಏನ್ ಗೊತ್ತಾ, ಸಕ್ಸಸ್ ನ ಹೇಳ್ಕೊಂಡ್ರೆ ಅದ್ ಏನಾಗ್ಬಿಡುತ್ತೋ ಅನ್ನೋ ಭಯ ಕೂಡ ಇದೆ ಅಟ್ ದ ಸೇಮ್ ಟೈಮ್. ಅಂಡ್ ಅದಕ್ಕೆ ಲೈನು ಬೇಡ, ಐ ಆಮ್ ಹ್ಯಾಪಿ ಅಷ್ಟೇ ಸಾಕು. ನಾನು ಅದನ್ನ ಯಾರಿಗೋ ಶೋ ಆಫ್ ಮಾಡಿ ನನಗೆ ಇನ್ನೂ ಖುಷಿ ಬರುತ್ತೆ ಅನ್ನೋದಿಲ್ಲ, ಐ ಆಮ್ ಹ್ಯಾಪಿ ಅಬೌಟ್ ಇಟ್. ಈ ತರ ಒಂದು ಮೆಸೇಜ್ ಬರ್ತಾ ಇದೆ ಗ್ರೂಪ್ 2. ಬ್ಯೂಟಿಫುಲ್, ಬಿಕಾಸ್
there is goldfish ಮೆಸೇಜ್ ಬಂದ್ಬಿಟ್ಟು increase in material wealth or spiritual growth. Look at this. Wow. Group 2, I don't know. ಇದಕ್ಕಿಂತ ನಿಮಗೆ ಪಾಸಿಟಿವ್ ಮೆಸೇಜ್ ಏನ್ ಬೇಕು ಅಂತ ನಂಗೆ ನಿಜ ಗೊತ್ತಾಗ್ತಾ ಇಲ್ಲ. ಏನ್ ಬರ್ತಾ ಇದೆ ಅಂದ್ರೆ ಓಕೆ, ನಿಮ್ಮ ಹತ್ರ ಆಲ್ರೆಡಿ ಏನಿದೆ ಅದ್ರಲ್ಲಿ ನೀವು ಖುಷಿಯಾಗಿದ್ದೀರಾ. ಡೋಂಟ್ ಲುಕ್ ಫಾರ್ ಮೋರ್. ಅಂದ್ರೆ ಇನ್ನೂ ನೀವು ಅದ್ರೊಳಗ್ ಮುಳುಗ್ಸ್ಕೊಳ್ಳೋದಕ್ ಹೋಗ್ಬಿಡಿ. ಅಂದ್ರೆ ಐ ನೋ ನಿಮಗೆ ಫಾರ್ ಅನ್ ಎಕ್ಸಾಂಪಲ್ ಮೇ ಬಿ ಯು ಆರ್ ಇಂಟು ಸೈಕಾಲಜಿ ಅಂತ ಅನ್ಕೊಳ್ಳೋಣ. ಗ್ರೂಪ್ 2 ನಿಮಗೆ ಆಲ್ರೆಡಿ ಏನ್ ನಾಲೆಜ್ ಇದೆ ಅದ್ರ ಮೇಲೆ ನೀವು ವರ್ಕ್ ಮಾಡಿ ಅಂಡ್ ಅಷ್ಟೇ ಸಾಕು. ಜಾಸ್ತಿ ನಿಮಗೆ ಅತಿ ಆಸೆ ಬೇಡ. ಐ ನೋ ನಿಮಗೆ ಅತಿ ಆಸೆ ಇಲ್ಲ, ಬಟ್ ಸ್ಟಿಲ್ ಎಲ್ಲೋ ಒಂದ್ ಕಡೆ ನೀವು ಆ ಬ್ಯಾಲೆನ್ಸ್ ಅನ್ನೋದನ್ನ ಕ್ರಿಯೇಟ್ ಮಾಡ್ತಾ ಇಲ್ಲ. ಕರಿಯರಿಗೆ ಎಷ್ಟು ಟೈಮ್ ಕೊಡ್ಬೇಕು, ಪರ್ಸನಲ್ ಲೈಫಿಗೆ ಎಷ್ಟು ಟೈಮ್ ಕೊಡ್ಬೇಕು, ಮಟೀರಿಯಲಿಸ್ಟಿಕ್ ವೆಲ್ತಿಗೆ ಎಷ್ಟು ಟೈಮ್ ಕೊಡ್ಬೇಕು, ಎಲ್ಲೋ ನೋಡ್ತಾ ಇದೀನಿ ಆ ಒಂದು ಬ್ಯಾಲೆನ್ಸ್ ಬರ್ತಾ ಇಲ್ಲ. ಫಾರ್ ಅನ್ ಎಕ್ಸಾಂಪಲ್, ಇವಾಗ ಏನೋ ವರ್ಕ್ ಮಾಡ್ತಾ ಇದ್ದೀರಾ, ಎಫರ್ಟ್ ಹಾಕ್ತಾ ಇದ್ದೀರಾ, ನೀವು ಅನ್ಕೊಂಡಿದ್ಕಿಂತ ಚೆನ್ನಾಗೇ ರಿಸಲ್ಟ್ಸ್ ಬರ್ತಾ ಇದೆ, ಅಷ್ಟೇ ಎಫರ್ಟ್ ಹಾಕಿ ಸಾಕು. ಇಟ್ಸ್ ನಾಟ್ ದಟ್ ನೀವು ಇನ್ನೂ ಎಕ್ಸ್ಟ್ರಾ ಮಾಡೋಣ, ಎಕ್ಸ್ಟ್ರಾ ದುಡ್ಡು ಮಾಡೋಣ, ಎಕ್ಸ್ಟ್ರಾ ಗ್ರೋತ್ ಆಗ್ಲಿ. ನೋ, ಡೋಂಟ್ ಡೂ ದಟ್. ಬಿಕಾಸ್ ಎಕ್ಸ್ಟ್ರಾ ಮಾಡೋದ್ರಿಂದ, ಮಿತಿಗಿಂತ ಜಾಸ್ತಿ ಮಾಡೋದ್ರಿಂದ ಅದು ನಿಮಗೆ ನಿಮ್ಮ ಒಂದು ನೆಮ್ಮದಿಯಿಂದ ದೂರ ಎಳ್ಕೊಂಡು ಹೋಗ್ಬೋದು. ಡೋಂಟ್ ಡೂ ಎಕ್ಸ್ಟ್ರಾ ಥಿಂಗ್ಸ್. ಸೊ ಅದೇ, ಇವಾಗ ಏನ್ ನೀವು ರಿಸ್ಕ್ ನ ತಗೊಂಡ್ ಹ್ಯಾಂಡಲ್ ಮಾಡ್ತಾ ಇದೀರಲ್ವಾ, ಅಷ್ಟನ್ನೇ ನೀವು ಕಂಟಿನ್ಯೂ ಮಾಡ್ಬೇಕು. ಗ್ರೂಪ್ 2 ಎಲ್ಲೋ ಒಂದ್ ಕಡೆ ಇನ್ನೂ ರಿಸ್ಕ್ ತಗೊಂತೀನಿ, ಇನ್ನೂ ಗ್ರೋತ್ ಆಗುತ್ತೆ, ಇನ್ನೂ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ ಅಂತ ಹೋದ್ರೆ ಪ್ರಾಬ್ಲಮ್ ಇದೆ. ಗ್ರೂಪ್ 2 ಅದೇನ್ ಬರ್ತಾ ಇದೆ ಅದನ್ನೇ ಕಂಟಿನ್ಯೂ ಮಾಡಿ, ಅದಕ್ಕೆ ಸ್ಟಿಕ್ ಆನ್ ಆಗಿ. ಎಕ್ಸ್ಟ್ರಾ ಬ್ಯಾಲೆನ್ಸ್ ತಪ್ಪಿಬಿಟ್ಟು ಒಂದ್ ಕಡೆನೆ ಫೋಕಸ್ ಮಾಡೋದು ತಪ್ಪಾಗತ್ತೆ. ಸಮ್ವನ್ ವರ್ಕಿಂಗ್ ಎಗೇನೆಸ್ಟ್ ಯು ಬಿಹೈಂಡ್ ಯೋರ್ ಬ್ಯಾಕ್, ಇದನ್ನ ಮಾತ್ರ ಇಗ್ನೋರ್ ಮಾಡ್ಬಿಡಿ. ದಟ್ಸ್ ವಾಟ್. ಏನ್ ಗೊತ್ತಾ, ನೀವ್ ಅನ್ಕೊಂಡಿದೀರಾ ನಾನು ತುಂಬಾ ಸೀಕ್ರೆಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ ವಿಷನ್ ಯಾರಿಗೂ ಗೊತ್ತಾಗ್ತಾ ಇಲ್ಲ, ನನ್ ಗ್ರೋತ್ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಇಟ್ಸ್ ಲೈಕ್ ಏನ್ ಗೊತ್ತಾ, ನಾನು ಯಾರಿಗೂ ಶೋ ಆಫ್ ಕೂಡ ಮಾಡ್ತಾ ಇಲ್ಲ, ನಾನು ಇಷ್ಟು ದುಡ್ಡು ಮಾಡಿದೀನಿ, ಇಷ್ಟು ಗ್ರೋತ್ ಆಗ್ತೀನಿ. ಸೊ ಯಾವ್ದು ನೆಗೆಟಿವ್ ವೈಸು ಇಲ್ಲ, ಹಂಗೆಲ್ಲ ನೀವ್ ಅನ್ಕೊಂಡಿರ್ತೀರಾ. ಬಟ್ ಯಾರೋ ಪ್ರಾಬಬ್ಲಿ ನಿಮ್ ಹತ್ರನೇ ಇರೋರು, ಪ್ರಾಬ್ಲಿ ನೀವು ಅವ್ರ ಹತ್ರ ಹೇಳ್ಕೊಂಡಿರ್ತೀರಾ, ನಾನು ಹಿಂಗ್ ಮಾಡ್ತಾ ಇದ್ದೀನಿ, ನಂಗೆ ಅದ್ರಲ್ಲಿ ಗ್ರೋತ್ ಸಿಗ್ತಾ ಇದೆ, ನಾನು ಇದರಲ್ಲಿ ಖುಷಿ ಆಗ್ತಾ ಇದೆ. ಬಟ್ ದೇರ್ ಈಸ್ ಸಮ್ ಒನ್ ಎಗೇನೆಸ್ಟ್. ಸೊ ಯಾರೋ ನಿಮ್ಮ ಗ್ರೋತ್ ನ ನೋಡ್ತಾ ಇದ್ದಾರೆ ಅಂಡ್ ನಿಮ್ಮ ಎಗೇನೆಸ್ಟ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಇಟ್ಸ್ ನಾಟ್ ದಟ್ ನೀವು ಅವ್ರ ಜೊತೆ ಹೇಳ್ಕೊಂಡೇ ಇದ್ದೀರಾ ಅಂತಲ್ಲ, ಬಟ್ ದೇರ್ ಈಸ್ ಸಮ್ ಒನ್. ಈ ಪರ್ಸನ್ ಒಂಚೂರು ನೀವು ಮುಚ್ಚಾಕ್ಬೇಕು, ಅಥವಾ ಈ ಪರ್ಸನ್ ಸ್ವಲ್ಪ ನೀವು ನಿಮ್ಮ ಕರಿಯರ್ ಇಂದ ದೂರ ಇಡ್ಬೇಕು. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್. ಎಷ್ಟಾಗುತ್ತೆ ಅಷ್ಟು ಸೀಕ್ರೆಟಿವ್ ಆಗಿ ಇಟ್ಕೊಳ್ಳಿ. ನೀವ್ ಏನ್ ಮಾಡ್ತಾ ಇದ್ದೀರಾ, ಎಷ್ಟು ಗ್ರೋತ್ ಆಗ್ತಾ ಇದೆ, ಆಫೀಸಲ್ಲಿ ಎಷ್ಟು ಗ್ರೋತ್ ಆಗ್ತಾ ಇದೆ, ಏನನ್ನು ಜಾಸ್ತಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡೋದಕ್ಕೆ ಹೋಗ್ಬೇಡಿ. ಇಟ್ಸ್ ಅ ಗೈಡೆನ್ಸ್ ನಿಮಗೆ. ಗ್ರೂಪ್ 2 ಅಟ್ ಲೀಸ್ಟ್ ಅವಾಯ್ಡ್ ಮಾಡಿ. ಸೋಷಿಯಲ್ ಮೀಡಿಯಾದಲ್ಲಿ ಏನ್ ಮಾಡ್ತಾ ಇದ್ದೀರಾ, ಐ ಮೀನ್ ಎಷ್ಟು ದುಡ್ಡು ಮಾಡ್ತಾ ಇದ್ದೀರಾ, ಅದನ್ನೆಲ್ಲ ಓಪನ್ ಅಪ್ ಆಗೋದಕ್ಕೆ ಹೋಗ್ಬೇಡಿ. ಬಿಕಾಸ್ ಎನಿಮಿ ನಿಮ್ ಪಕ್ಕನೇ ಇದ್ದಾರೆ, ನಿಮ್ ಸುತ್ತಮುತ್ತ ಇದೆ. ಲುಕ್ ಎಟ್ ದಿಸ್ 10 of swords. ಈ ಪರ್ಸನ್ ನಿಮ್ಮ ಒಂದು ಆಪರ್ಚುನಿಟಿನ ಕಿತ್ಕೊಳ್ಳೋ ಪಾಸಿಬಿಲಿಟಿ ಇದೆ. ಈ ಪರ್ಸನ್ ಒಂದು ಫೇಲ್ಯೂರ್ ಪರ್ಸನ್. ಅವರ ಲೈಫಲ್ಲಿ ಫೇಲ್ಯೂರ್ ಆಗಿದ್ದಾರೆ. ಅವ್ರ ಲೈಫಲ್ಲಿ ಎಲ್ಲೋ ಒಂದ್ ಕಡೆ ನಿಮಗ್ ಕಂಪೇರ್ ಮಾಡ್ಕೊಂತ ಇದ್ದಾರೆ. ನಿಮ್ಮ ಗ್ರೋತ್ ನೋಡ್ಬಿಟ್ಟು ಅದು ಅವ್ರಿಗೆ ಆಗ್ತಾ ಇಲ್ಲ. ಇದೊಂದು ಆಫೀಸ್ ಪೊಲಿಟಿಕ್ಸ್ ತರ ನೋಡ್ತಾ ಇದೀನಿ. ಏನಾಗುತ್ತೆ, ನಿಮ್ಮ ಗ್ರೋತ್ ನೋಡ್ತಾ ಇದ್ದಾರೆ, ಅದೇನ ಅವ್ರಿಗೆ ಜೆಲಸ್ ಫೀಲ್ ಆಗ್ತಾ ಇದೆ. ಅವ್ರ ಕೆಲ್ಸ ಹೋಗಿದೆ ಪ್ರಾಬಬ್ಲಿ, ಅದು ಅವ್ರಿಗೆ ಇನ್ನೂ ತಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ ಗ್ರೋತ್ ನ ನೋಡ್ಬಿಟ್ಟು ಅವರಿಗೆ ಫಾರ್ವರ್ಡ್ ಮೂವ್ ಆಗೋದಕ್ ಆಗ್ತಾ ಇಲ್ಲ. ಆತರ ಒಂದು ಮೆಸೇಜ್ ಬರ್ತಾ ಇದೆ. ದಿಸ್ ಇಸ್ ಲೈಕ್ ಹಿಡನ್ ಥಿಂಗ್. ನಿಮ್ಮಿಂದ ಇದು ಗೊತ್ತಾಗ್ತಾ ಇಲ್ಲ, ಇದು ಆಗ್ತಾ ಇರೋದು ನಿಮ್ ಸುತ್ತಮುತ್ತ. ಸ್ವಲ್ಪ ನೀವು ಏನು ಅವಾಯ್ಡ್ ಮಾಡ್ಬೇಕು. ಬಿಕಾಸ್ ನಾನು ಏನ್ ನೋಡ್ತಾ ಇದ್ದೀನಿ, ನಿಮ್ನೇನ್ ಅಷ್ಟು ಡಿಮೋಟಿವೇಟ್ ಮಾಡಕ್ ಯಾರಿಗೂ ಆಗ್ತಾ ಇಲ್ಲ. ಓಕೆ, ಬಿಕಾಸ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನೋದೊಂದು ಇದೆ ನಿಮಗೆ. ಅಂಡ್ ನೀವ್ ಎಲ್ಲಿ ಹೋಗ್ತಾ ಇದ್ದೀರಾ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದೆ, ಅದ್ರ ಬಗ್ಗೆ ಫುಲ್ಲಿ ನಾಲೆಜ್ ಪರ್ಸನ್ ನೀವು. ಫುಲ್ಲಿ ನಾಲೆಜ್ ಇದೆ. ಅಂಡ್ ದ ಥಿಂಗ್ ಈಸ್, ಗ್ರೂಪ್ 2 ಈ ಪರ್ಸನ್ ನಿಮ್ನ ಎಲ್ಲೋ ಒಂದ್ ಕಡೆ ಡಿಮೋಟಿವೇಟ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಎಲ್ಲೋ ಒಂದ್ ಕಡೆ ನಿಮಗೆ ಫಾಲ್ಸ್ ಇನ್ಫಾರ್ಮೇಶನ್ ಕೊಡೋದು, ಎಲ್ಲೋ ಒಂದ್ ಕಡೆ ನಿಮ್ಮ ಫ್ರೆಂಡ್ ಆಗೇನೆ ಬಿಹೇವ್ ಮಾಡೋದು, ಜೆಲಸಿನೆಸ್, ಬಾದರ್ಡ್ ತರ ಆಕ್ಟ್ ಮಾಡೋದು. ಸೊ ಆ ಫೇಸ್ ನೋಡ್ಬೋದು, ಇದ್ರದ್ದು ರ್ಯಾಟ್ದು ವಿಕ್ಕಿಡ್ ಫೇಸ್ ತರ ಇದೆ.
ದಿಸ್ ಇಸ್ ಸಮ್ ಒನ್ ಫೇಲ್ಯೂರ್, ಅವರ ಲೈಫಲ್ಲಿ ಫೇಲ್ಯೂರ್ ಥಿಂಗ್ ಆಗಿದೆ, ಅಥವಾ ದಿಸ್ ಇಸ್ ಸಮ್ ಒನ್, ಇವರು ನಿಮ್ಮ ಫೇಲ್ಯೂರ್ ಸಿಚುವೇಶನ್ ನೋಡಿದ್ದಾರೆ, ನಿಮ್ಮ ಗ್ರೋತ್ ಸಿಚುವೇಶನ್ ನೋಡ್ತಾ ಇರೋದು, ಅದು ಅವರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ಈ ಪರ್ಸನ್ ಇಂಟೆನ್ಷನ್ ನಿಮ್ನ ಫೇಲ್ ಮಾಡ್ಬೇಕು, ನಿಮಗೆ ಎಗೇನೆಸ್ಟ್ ಆಗಿ ನಿಂತ್ಕೋಬೇಕು, ನಿಮ್ ಕೆಲ್ಸನ ತಗಸ್ಬೇಕು, ಆತರ ಒಂದು ಇಂಟೆನ್ಷನ್ ಇರುವ ಒಂದು ಪರ್ಸನ್ ಇವರು. ನಿಮ್ಮ ಹ್ಯಾಪಿನೆಸ್ ನೋಡೋದಕ್ ಆಗ್ತಾ ಇಲ್ಲ. ಸೊ ಬಿ ಕೇರ್ಫುಲ್. ಓಕೆ, ಸೊ ಲೆಟ್ಸ್ ಸಿ ಇನ್ನು ನಿಮಗೆ ಏನ್ ಮೆಸೇಜ್ ಬರ್ತಾ ಇದೆ. ವಾವ್, ಲುಕ್ ಎಟ್ ದಿಸ್. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ನೀವು ಎಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ, ವರ್ಕ್ ಇಂದ ನಿಮಗೆ ಒಳ್ಳೆ ಪಾರ್ಟ್ನರ್ಶಿಪ್ ಬರೋ ಪಾಸಿಬಿಲಿಟಿ ಇದೆ. ದರ್ ಇಸ್ ಸಮ್ ಒನ್ ನಿಮ್ಮ ಲೈಫಲ್ಲಿ ಲೈಫ್ ಪಾರ್ಟ್ನರ್ ತರ ಕೂಡ ಅವರು ಎಂಟರ್ ಆಗೋ ಪಾಸಿಬಿಲಿಟಿ ಇದೆ. ಮೇ ಬಿ ಒಂದು ಪ್ಯೂರ್ ಫ್ರೆಂಡ್ಶಿಪ್ ಕೂಡ ಆಗಿರಬಹುದು. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ಇಷ್ಟ ದಿನ ಅಲೋನ್ ಏನೋ ಕೆಲಸ ಮಾಡ್ತಿದ್ರಿ ಅನ್ಸುತ್ತೆ, ಬಟ್ ಇಟ್ಸ್ ಅನ್ ಇಂಡಿಕೇಶನ್ ನೀವು ಇವಾಗ ಪಾರ್ಟ್ನರ್ಶಿಪ್ ಅಲ್ಲಿ ವರ್ಕ್ ಮಾಡ್ಬೇಕಾಗಿ ಬಂದಿದೆ. ಯು ನೀಡ್ ಸಮ್ ಒನ್ಸ್ ಸಪೋರ್ಟ್. ಇಫ್ ಪಾಸಿಬಲ್ ಏನ್ ಗೈಡ್ ಮಾಡ್ತಾ ಇದ್ದೀರಾ, ಒಂದು ಟೀಮ್ ತರ ವರ್ಕ್ ಮಾಡಿ. ಒಬ್ರೇ ವರ್ಕ್ ಮಾಡೋದಕ್ಕೆ ಹೋಗ್ಬಿಡಿ, ಆಸ್ ಅ ಟೀಮ್ ತರ ವರ್ಕ್ ಮಾಡಿ. ಎವ್ರಿ ಸ್ಟೆಪ್ಸಿಗೂ ನೀವು ಗೈಡೆನ್ಸ್ ತಗೊಳ್ಳಿ, ಪ್ಲಾನ್ ಮಾಡಿ, ಪಾರ್ಟ್ನರ್ಶಿಪ್ ಅಲ್ಲಿ ಮಾಡಿ, ಅಥವಾ ಕೊಲ್ಯಾಬ್ ಮಾಡಿ. ಏನೋ ಕ್ರಿಯೇಟರೇ ಆಗಿರ್ಬೋದು ನೀವು. ಇಟ್ಸ್ ಅನ್ ಇಂಡಿಕೇಶನ್, ಇಫ್ ಪಾಸಿಬಲ್ ನೀವು ಕೊಲ್ಯಾಬ್ ಮಾಡಿದ್ರೆ, ಯಾರೋ ಆಲ್ರೆಡಿ ನಿಮ್ಮ ಫೀಲ್ಡ್ ಅಲ್ಲಿ ಇರೋರು ಜೊತೆ ಕೊಲ್ಯಾಬ್ ಮಾಡ್ಕೊಂಡ್ರೆ, ಅಥವಾ ಆಸ್ ಅ ಟೀಮ್ ಆಗಿ ಗೈಡ್ ಮಾಡ್ಕೊಂಡು ವರ್ಕ್ ಮಾಡಿದ್ರೆ, ಮೇ ಬಿ ನಿಮಗೆ ಇನ್ನೂ ಬೂಸ್ಟ್ ಸಿಗ್ಬೋದು. ಆಲ್ರೆಡಿ ಯು ಆರ್ ಗೋಯಿಂಗ್ ಇನ್ ಅ ವೆರಿ ರೈಟ್ ಪಾತ್, ಒಳ್ಳೆ ಗ್ರೋತ್ ಇದೆ, ಬಟ್ ಇನ್ನೂ ಸ್ವಲ್ಪ ಎಂಕರೇಜ್ಮೆಂಟ್ ಸಿಗ್ಬೋದು. ಇನ್ನೂ ಗ್ರೋತ್ ಸಿಗೋದ್ಕಿಂತ ಲೈಫಲ್ಲಿ ಒಂದು ಎಕ್ಸೈಟ್ಮೆಂಟ್ ಸಿಗ್ಬೋದು. ಸೊ ಯಾ, ನೆಕ್ಸ್ಟ್ ಸ್ಟೆಪ್ ಪ್ರಾಬಬ್ಲಿ ಇಟ್ಸ್ ಅನ್ ಇಂಡಿಕೇಶನ್ ಗ್ರೂಪ್ 2. ಆಸ್ ಅ ಟೀಮ್ ವರ್ಕ್ ಮಾಡೋದಕ್ಕೆ ಟ್ರೈ ಮಾಡಿ. ಎಲ್ಲ ಡಿಸಿಷನ್ ಒಬ್ರೇ ತಗೊಳೋದಕ್ಕೆ ಹೋಗ್ಬೇಡಿ. ಮೇ ಬಿ ಇಟ್ಸ್ ಅನ್ ಇಂಡಿಕೇಶನ್ ದೇರ್ ಈಸ್ ಅ ಪ್ಯೂರ್ ಫ್ರೆಂಡ್ಶಿಪ್ ನಿಮ್ ಹತ್ರ ಇದೆ. ಮೇ ಬಿ ಜಸ್ಟ್ ಶೇರ್ ಮಾಡ್ಕೊಳ್ಳಿ, ಡಿಸ್ಕಸ್ ಮಾಡಿ, ಅಂಡ್ ದೆನ್ ತಗೊಳ್ಳಿ. ಅಂಡ್ ಬರ್ತಿರೋ ಸಕ್ಸಸ್ ನ ಅಟ್ಲೀಸ್ಟ್ ಶೇರ್ ಮಾಡ್ಕೊಳ್ಳಿ ನಿಮ್ಮ ಲವ್ಡ್ ಪೀಪಲ್ ಜೊತೆ, ನೀವು ಇಷ್ಟಪಟ್ಟಿರೋ ಪೀಪಲ್ ಜೊತೆ. ಅಟ್ಲೀಸ್ಟ್ ಬರ್ತಿರೋ ಗ್ರೋತ್, ಬರ್ತಿರೋ ಸಕ್ಸಸ್ ನ, ಬರ್ತಿರೋ ಹ್ಯಾಪಿನೆಸ್ ನ ಅಟ್ಲೀಸ್ಟ್ ಶೇರ್ ಮಾಡ್ಕೊಳ್ಳಿ. ಒಬ್ರೇ ಎಂಜಾಯ್ ಮಾಡ್ಕೊಂಡ್ರೆ, ಶೇರ್ ಮಾಡ್ಕೊಂಡ್ರೆ ಪ್ರಾಬಬ್ಲಿ ನಿಮಗೆ ಇನ್ನೂ ಅದರಿಂದ ಖುಷಿ ಸಿಗ್ಬೋದು ಅಂತ. ಓಕೆ, ನೆಕ್ಸ್ಟ್ 6 months ನಿಮ್ಮ ವಾವ್, ಲುಕ್ ಎಟ್ ದಿಸ್. 3 ಮೇಜರ್ ಆರ್ಕಾನ ಬಂದಿದೆ. ಸೊ ನೆಕ್ಸ್ಟ್ 6 months ಒಂದು ಇಂಪಾರ್ಟೆಂಟ್ ಫೇಸ್ ಆಫ್ ಯುವರ್ ಲೈಫ್ ಅಂತ ಹೇಳಿದ್ರು ಡೌಟ್ ಇಲ್ಲ. ಓಕೆ, ಫಿನಾನ್ಷಿಯಲಿ ಹೆಂಗಿರುತ್ತೆ ಗೊತ್ತಾ? 1 month ಸ್ವಲ್ಪ ಕಡಿಮೆ ಇನ್ಕಮ್ ಇರುತ್ತೆ, ವೆರಿ ನೆಕ್ಸ್ಟ್ ಮಂತ್ ತುಂಬಾ ಒಳ್ಳೆ ಇನ್ಕಮ್ ಇರುತ್ತೆ, 3rd month ಸ್ವಲ್ಪ ಕಡಿಮೆ ಇನ್ಕಮ್ ಇರುತ್ತೆ, 4th month ವೆರಿ ಗುಡ್ ಇನ್ಕಮ್. ಸೊ ಅಪ್ಸ್ ಅಂಡ್ ಡೌನ್ಸ್ ಇಟ್ಸ್ ವೆರಿ ಕಾಮನ್ ನಿಮಗೆ ನೆಕ್ಸ್ಟ್ 6 months ಅಲ್ಲಿ. ಬಟ್ ದ ಬೆಸ್ಟ್ ಪಾರ್ಟ್ ಇಸ್ ನೀವು ಒಂದು ರೈಟ್ ಡೈರೆಕ್ಷನ್ ಅಲ್ಲಿ ಇದ್ದೀರಾ. ವೆರಿ ಬ್ಯೂಟಿಫುಲ್ ಕಾರ್ಡ್, ಟ್ರಸ್ಟ್ ಮಿ, ವೆರಿ ಬ್ಯೂಟಿಫುಲ್ ಕಾರ್ಡ್. ಪಾರ್ಟ್ನರ್ಶಿಪ್ ಅಲ್ಲಿ ಕೂಡ ಬರ್ಬೇಕು ಅನ್ನೋದಿದೆ, ಏನು ಕೆಲಸ ಮಾಡ್ಬೇಕು ಅಂತ ಕೂಡ ಬರ್ತಾ ಇದೆ. ಆಲ್ರೆಡಿ ಪಾರ್ಟ್ನರ್ಶಿಪ್ ಅಲ್ಲಿ ಇದ್ದೀರಾ ಅಂದ್ರೆ ಆಲ್ರೆಡಿ ಮೇ ಬಿ ಯು ಶುಡ್ ಬಿ ಕೇರ್ಫುಲ್. ಯಾರನ್ನ ನೀವು ಟ್ರಸ್ಟ್ ಮಾಡ್ತಾ ಇದ್ದೀರಾ, ಯಾರನ್ನ ನೀವು ಟೀಮ್ ಅಲ್ಲಿ ಹಾಕೊಂಡಿದ್ದೀರಾ, ಯಾರ ಜೊತೆ ನೀವು ಶೇರ್ ಮಾಡ್ತಾ ಇದ್ದೀರಾ, ಬಿ ವೆರಿ ಕೇರ್ಫುಲ್ ಆ ಪರ್ಸನ್ ಬಗ್ಗೆ. ಬಟ್ ಟ್ರಸ್ಟ್ ಮಿ, ನೆಕ್ಸ್ಟ್ 6 months ಅಲ್ಲಿ ನಿಮ್ಮ ಫಿನಾನ್ಷಿಯಲ್ ಸಿಚುವೇಶನ್ ಹೆಂಗಿರುತ್ತೆ ಗೊತ್ತಾ? ಪ್ರಾಬ್ಲಿ ತುಂಬಾ ಜನ ಬಿಸ್ನೆಸ್ ಅಲ್ಲಿ ಇದ್ದೀರಾ ಅನ್ನೋ ಒಂದು ಥಾಟ್ ಬರ್ತಾ ಇದೆ, ಸ್ಟಾಕ್ಸ್ ಅಲ್ಲಿ ಇದ್ದೀರಾ ಅನ್ನೋ ಕೂಡ ಥಾಟ್ ಬರ್ತಾ ಇದೆ. 1 month ಅಲ್ಲಿ ಪ್ರಾಬ್ಲಿ ನಿಮಗೆ ಏನೂ ಗ್ರೋತ್ ಬರ್ದೇ ಇರ್ಬೋದು, ವೆರಿ ನೆಕ್ಸ್ಟ್ ಮಂತ್ ಹೆವಿ ಆಗಿ ನೀವು ವರ್ಕ್ ಮಾಡ್ಬೋದು, ಅಥವಾ ಹೆವಿ ಆಗಿ ಫಿನಾನ್ಷಿಯಲಿ ಕೂಡ ನೀವು ದುಡ್ಡು ಮಾಡ್ಬೋದು. ಸೊ ಇಟ್ಸ್ ಲೈಕ್ ಅ ವೆರಿ ಬ್ಯೂಟಿಫುಲ್ ಫೇಸ್ ನೆಕ್ಸ್ಟ್ 6 months. ಟ್ರಸ್ಟ್ ಮೀ, ವೆರಿ ಬ್ಯೂಟಿಫುಲ್ ಫೇಸ್ ಆಗಿರುತ್ತೆ. ಅಗೇನ್ ಆ ಒಂದು ಲೋ ಫೇಸ್ ಅಲ್ಲಿ ಹೋಗ್ಬೇಕಾದ್ರೆ ನಿಮಗೆ ಫೀಲ್ ಆಗ್ಬೋದು, ಇಲ್ಲ ನಾನು ಇನ್ನೂ ಕೆಲಸ ಮಾಡ್ಬೇಕು, ನಂಗೆ ಇನ್ನೂ ದುಡ್ಡು ಬೇಕು. ಸೊ ಆ ಆಸೆ ಬೇಡ. ಜಸ್ಟ್ ಆಕ್ಸೆಪ್ಟ್ ದಟ್ ಓಕೆ, ಫಿನಾನ್ಷಿಯಲ್ ಫ್ಲೋ ಅಪ್ಸ್ ಅಂಡ್ ಡೌನ್ಸ್ ಇರುತ್ತೆ ನೆಕ್ಸ್ಟ್ 6 months. ಆಕ್ಸೆಪ್ಟ್ ಮಾಡ್ಕೊಳ್ಳೋಣ, ಏನ್ ಮಾಡ್ತಾ ಇದೀನಿ ಸೀಕ್ರೆಟ್ ಆಗಿ ಇಟ್ಕೊಳ್ಳೋಣ, ಮಾಡ್ಕೊಂಡು ಹೋಗೋಣ, ಇಷ್ಟು ಸಾಕು. ಗ್ರೂಪ್ 2. ಓಕೆ, ಅತಿ ಆಸೆ ಬೇಡ, ಅತಿ ಆಸೆಗೆ ಅತಿಗೇಡಾಗತ್ತೆ, ದಟ್ ಈಸ್ ಫಾರ್ ಶೋರ್. ಅಂಡ್ ಏನ್ ಬರ್ತಾ ಇದೆ ಇಫ್ ಪಾಸಿಬಲ್ ಶೇರ್ ಮಾಡ್ಕೊಳ್ಳಿ, ಯಾರು ಶೇರ್ ಮಾಡ್ಕೊಂಡು ಆ ಒಂದು ಖುಷಿನ ಹಂಚ್ಕೊಂಡು ಬೆಳೀರಿ ಅಂತ ಹೇಳ್ಬೋದು. ನಿಮ್ ಜೊತೆ ನೀವು ಮಾತ್ರ ಬೆಳೆಯೋದಲ್ಲ, ಇನ್ನೊಬ್ರು ಬೆಳ್ಸಕ್ ಟ್ರೈ ಮಾಡಿ. ಓಕೆ, ಸೊ ಎಸ್, ದಟ್ ವಾಸ್ ದ ಮೆಸೇಜ್. ಗ್ರೂಪ್ 2 ವೆರಿ ಬ್ಯೂಟಿಫುಲ್ ಮೆಸೇಜ್ ಬರ್ತಾ ಇದೆ ನನಗಂತೂ. ಆಕ್ಚುಲಿ ಯು ಶುಡ್ ಬಿ ಕೇರ್ಫುಲ್ ಈ ಒಂದು ಪಾರ್ಟ್ ಅಲ್ಲಿ. ಅಂಡ್ ಮಧ್ಯದಲ್ಲಿ ನಿಮಗೆ
ಕರಿಯರ್ ಅಲ್ಲೂ ಸ್ವಲ್ಪ ಚೇಂಜಸ್ ಕೂಡ ಆಗೋ ಪಾಸಿಬಲ್, ಮೇಜರ್ ಚೇಂಜಸ್ ಅಲ್ಲ, ಸ್ವಲ್ಪ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್. ಸೊ ಅದ್ರ ಬಗ್ಗೆ ಕೇರ್ಫುಲ್ ಆಗಿರಿ ಅಂತ ಹೇಳ್ತಾ, ಎಸ್ ಗ್ರೂಪ್ 2 ದಟ್ ವಾಸ್ ಅ ಮೆಸೇಜ್. ಏನನ್ಸು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಎಟ್ ಎನಿ ಮೂಮೆಂಟ್ ಯಾವ್ದಾದ್ರು ಮೆಸೇಜ್ ನಿಮಗೆ ಇಷ್ಟ ಆಗಿ ಲೈಫಲ್ಲಿ ಅದನ್ನ ಕ್ಲೈಮ್ ಮಾಡ್ಕೊಬೇಕು ಅಥವಾ ಅಟ್ರಾಕ್ಟ್ ಮಾಡ್ಕೋಬೇಕು ಅನ್ಸಿದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ 111 ಅಂತ ಡ್ರಾಪ್ ಮಾಡಿದ್ರೆ ಆಯ್ತು. ಯಾರಿಗೆಲ್ಲ ಪರ್ಸನಲ್ ರೀಡಿಂಗ್ ಅಲ್ಲಿ ಇಂಟ್ರೆಸ್ಟೆಡ್ ಡಿಸ್ಕ್ರಿಪ್ಷನ್ ಅಥವಾ ಡಿಸ್ಪ್ಲಾಕ್ಟ್ ನಂಬರ್ಗೆ ವಾಟ್ಸ್ಆಪ್ ಮಾಡಿದ್ರೆ ಆಯ್ತು ಗೈಸ್. ಒನ್ ಬ್ಯೂಟಿಫುಲ್ ಥಿಂಗ್ ಇಸ್, ನಿಮ್ಮ ಜಾಬ್ ಎನ್ವಿರಾನ್ಮೆಂಟ್ ಅಲ್ಲೇ ಒಂದು ಪಾರ್ಟ್ನರ್ನ ನೀವು ಫಿಗರ್ ಔಟ್ ಮಾಡೋದು, ಮೀಟ್ ಮಾಡೋದು, ನಿಮ್ಮ ಜಾಬ್ ಇಂದ ನೀವು ಒಂದು ಪರ್ಸನ್, ಒಂದು ಇಂಪಾರ್ಟೆಂಟ್ ಪರ್ಸನ್ ನಿಮ್ಮ ಲೈಫ್ ಅಲ್ಲಿ, ಮೇ ಬಿ ಈ ಪರ್ಸನ್ ನಿಮ್ಮ ಕರಿಯರ್ ಪರ್ಸ್ಪೆಕ್ಟಿವ್ ಮಾತ್ರ ಅಲ್ಲ, ಮೇ ಬಿ ಲೈಫ್ ಅಲ್ಲೂ ಕೂಡ ಒಂದು ಇಂಪಾರ್ಟೆಂಟ್ ರೋಲ್ ಈ ಪರ್ಸನ್ ಪ್ಲೇ ಮಾಡೋ ಪಾಸಿಬಿಲಿಟಿ ಇದೆ. ಆಸ್ ಅ ಪಾರ್ಟ್ನರ್ ಆಗೂ ಆಗಿರ್ಬೋದು, ಆ ತರ ಬರೋ ಪಾಸಿಬಿಲಿಟೀಸ್ ಇದೆ. ಓಕೆ, ಸೊ ಎಸ್ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಏನನ್ಸುತ್ತೆ ಹೇಳಿ ಕಾಮೆಂಟ್ ಸೆಕ್ಷನ್ ಅಲ್ಲಿ. ಮತ್ತೆ ಸಿಗೋಣ ಮುಂದಿನ ಬ್ಯೂಟಿಫುಲ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.